ನಿಂತು ಬರಲಿಲ್ಲ ದಡ ಏಳುದು, ಎದ್ದು ಮುಖದ ಮ್ಯಾಗೆ ವಿಭೂತಿ ಹಚ್ಕೊಂಡು ನೋಡ್ಕೊಂಡು ಸುಮ್ಮನೆ ಕುಂತು ಬಿಡೋದು. ನಮ್ಮ ಹಾಸಿಗೆಯಾಗ ಕುಂತು ಬಿಡೋದು, ನಮ್ಮ ಬೆಡ್ ಮ್ಯಾಗ ಕುಂತು. ಮಡಿ ಮೈಲಿಗೆ ಪ್ರಶ್ನೆ ಇಲ್ಲ, ಮಡಿ ಮೈಲಿಗೆ ಇಲ್ಲೇ ಇಲ್ಲ. ಮತ್ತೆ ಯಾಕಿಷ್ಟು ನಿಯಮಗಳದಾವು? ಸ್ನಾನ ಮಾಡಬೇಕು, ಒತ್ತಾರೆ ಹೇಳ್ಬೇಕು, ಪತ್ರಿ ಹೇಳ್ಬೇಕು, ಅವೆಲ್ಲ ನಮ್ಮಂತರ ಮಾಡಿ. ಈಗ ನಾವು ಲಿಂಗ ಯೋಗ ಮಾಡ್ತಾ 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 ಏನಾಕತಿ ಅಂದ್ರೆ ಮನುಷ್ಯನಲ್ಲಿ ಎಲ್ಲ ಜೀವರಾಶಿ ಕಲ್ಯಾಣ ಆಗಲಿ ಅಂತ ಭಾವ ಬರ್ತೈತಿ. ಬಂದಾಗ ಏನಾಗ ಪ್ರಾಣಿಗಳನ್ನು ಕೊಲ್ತೇವೆ ಅಂದ್ರೆ ಎಲ್ಲಿ ಮಾನವೀಯತೆ ಬರ್ತೈತಿ? ಯೂನಿವರ್ಸಲ್ ಎನರ್ಜಿಗೆ ನೆಗೆಟಿವ್ ಗೊತ್ತಿಲ್ಲ. ಅದಕ್ಕೆ ಆಲ್ವೇಸ್ ಇಟ್ ಈಸ್ ಇನ್ ಪಾಸಿಟಿವ್ ಇನ್ ನೇಚರ್, ಯಾವತ್ತೂ ಪಾಸಿಟಿವ್ ಆಗಿರ್ತೈತೆ. ನಾವು ಯೂನಿವರ್ಸಲ್ ಎನರ್ಜಿನ ನಂಬಬೇಕು, ಅದರ ಸಂಕೇತವಾಗಿರುವ ಇಷ್ಟಲಿಂಗವನ್ನು ನಂಬಬೇಕು. ಸರ್, ಯೂನಿವರ್ಸಲ್ ಎನರ್ಜಿಗೆ ಕನೆಕ್ಷನ್ ಕೊಡೋದು ಈ ಬಹಿರಂಗದ ಇಷ್ಟಲಿಂಗ. ನಮ್ಮ ಮನಸ್ಸನ್ನು ಯೂನಿವರ್ಸಲ್ ಕನೆಕ್ಷನ್ ಮಾಡ್ತಾರೆ. ಬಹಳ ಜನ ಅವಾಗ ಇಷ್ಟಲಿಂಗ ದೀಕ್ಷೆ ಪಡ್ಲಿಕ್ಕಂತಲೇ ಜಗತ್ತಿನ ಮೂಲೆ ಮೂಲೆಗಳಿಂದ ಬಂದರು ಅಂತಾರೆ. ಅದು ಹೊಸ ಕಾನ್ಸೆಪ್ಟ್ ಅನ್ಸಿ ಖುಷಿ ಆಯಿತು, ಹೆಂಗ್ರಿ ಬುದ್ಧಿ? ಹೌದು. ಅಂದರೆ ಈ ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡಿಕೊಡ್ತಕ್ಕಂಥ ಒಂದು ಪಡೆ ಇತ್ತಲ್ಲಿ. ಇಲ್ಲಿ ಕಲ್ಯಾಣದಲ್ಲಿ ಅಂದ್ರೆ ಮೂಲ ಕಾನ್ಸೆಪ್ಟ್ ಬಸವಣ್ಣವ್ರದ್ದೇನು ಮೂಲ ಕಾನ್ಸೆಪ್ಟ್ ಐತಲ್ಲ, ಅದನ್ನು ತಿಳಿಸ್ಕೊಡುವಂಥ ಒಂದು ಪಡೆ ತಯಾರು ಮಾಡಿದ್ರು ಎಲ್ಲ ಕಡೆನೂ. ಅದನ್ನು ಕರೆಕ್ಟಾಗಿ ತಿಳಿಸ್ಕೊಟ್ರು ಅವರು. ಅದಕ್ಕೆ ಆಕರ್ಷಣೆಯಾಗಿ ಎಲ್ಲರೂ ಇಲ್ಲಿಗೆ ಬಂದರು. ಈಗ ಇಷ್ಟು ವೈಜ್ಞಾನಿಕ ವೇಗದಲ್ಲಿ ನಾವು ಇನ್ನೂ ವೇಗವಾಗಿ ಅದನ್ನು ತಿಳಿಸ್ಬೋದಲ್ರಿ? ಈಗಂತೂ ಭಾಳ ಬೇಗನೆ ಈಗ ಅವಾಗಿಗಿಂತಲೂ ಈ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ನೇಚರ್ ಭಾಳ ಐತಿ. ಈಗ ಜಾತಿ ಅದಕ್ಕೆ ಜಾತಿ ಕಟ್ಟಡ ಇಲ್ಲ. ಇಷ್ಟಲಿಂಗು ಏನು ಲಿಂಗಾಯತ್ರಿಗೆ ಹುಟ್ಟು ಲಿಂಗಾಯತ್ರಿಗೆ ಕೊಡ್ಬೇಕಂತಿದೆಯಾ? ಈಗ ಇದರಲ್ಲಿ ಈಗ ಇಡೀ ಜಗತ್ತಿನಲ್ಲಿ ದೇರ್ ಇಸ್ ಎ ಬಿಗ್ ಡಿಸ್ಕಷನ್ ಅಬೌಟ್ ನೆಗೆಟಿವ್ ಥಿಂಕಿಂಗ್, ಪಾಸಿಟಿವ್ ಥಿಂಕಿಂಗ್. ಎಸ್, ಜಗತ್ತಿರೋದೇ ಸ್ಟ್ರೆಸ್ ಅದ್ರ ಮ್ಯಾಗ ಐತಿ. ಈಗ ಒಂದೊಂದು ಕಂಪನಿಯವ್ರು ಏನು ಮಾಡ್ತಾರೆ ಗೊತ್ತೇನ್ರಿ? ನಮ್ಮ ಕಂಪ್ನಿಯಲ್ಲಿರ್ತಕ್ಕಂಥ ಎಂಪ್ಲಾಯೀಸು ಯಾವಾಗಲೂ ಪಾಸಿಟಿವ್ ಥಿಂಕರ್ ಆಗಿರಲಿ, ಇವರು ನೆಗೆಟಿವ್ ಥಿಂಕ್ ಮಾಡಬಾರ್ದು ಅಂತ ತಿಳ್ಕೊಂಡೇಳಿ ವಾರಕ್ಕೆ ₹1,00,000 ಫೀ ಕೊಟ್ಟು ಇವ್ರನ್ನ ಪರ್ಸನಲ್ ಡೆವಲಪ್ಮೆಂಟ್ ಕೋರ್ಸಿಗೆ ಕಳಿಸ್ತಾರೆ. 50,000 1,00,000 ಕೊಟ್ಟು ಅವ್ರ ಎಂಪ್ಲಾಯಿನ ಕಳಿಸ್ತಾರೆ. ಅಲ್ಲಿ ಏನು ಹೇಳ್ತಾರೆ ಪರ್ಸನಲ್ ಡೆವಲಪ್ಮೆಂಟ್ ಕೋರ್ಸ್ನಾಗ? ಥಿಂಕ್ ಪಾಸಿಟಿವ್ಲಿ ಅಂತಾರೆ ಅವರು. ಆದರೆ ಪಾಸಿಟಿವ್ ಥಿಂಕಿಂಗ್ ಅದು ತನ್ನೊಳಗೆ ಹುಟ್ಟಬೇಕದು. ಯಾರಾದರೂ ಹೇಳಿದ್ರೆ ಪಾಸಿಟಿವ್ ಥಿಂಕ್ ಹೇಳಿದ್ರೆ ಆಗಿನ ಪೂರ್ತಿ ಆಟ ಇರ್ತೈತಿ, ಮುಂದೆ ಅದು ಮರೆಯಾಗಿ ಹೋಗ್ಬಿಡ್ತೈತಿ. ನನ್ನೊಳಗನ ಪಾಸಿಟಿವ್ ಥಿಂಕಿಂಗ್ ಹುಡುತ್ತೆ ಅಂದರೆ 24 ತಾಸು ಜಾಗೃತವಾಗಿರ್ತೈತೆ ಅದು. ಅದಕ್ಕೆ ನಮ್ಮೊಳಗೆ ಪಾಸಿಟಿವ್ ಥಿಂಕಿಂಗ್ ಹುಟ್ಟು ಅಂತಂದ್ರೆ ನಮ್ಮೊಳಗೇನು ನಾವು ಮೆಡಿಟೇಷನ್ ಇಷ್ಟಲಿಂಗದ ಮೂಲಕ ಏನು ಇಷ್ಟಲಿಂಗ ಎಲ್ಲ ನೆಗೆಟಿವ್ಸ್ ಹೀರ್ಕೊಂತೈತಿ, ಆಟೋಮೆಟಿಕ್ ಹೀರ್ಕೊಂತೈತಿ. ನಾವೇನು ಕಾನ್ಸಂಟ್ರೇಷನ್ ಮಾಡೋದು ಬೇಕಾಗಿಲ್ಲ, ತಾನು ಆಟೋಮೆಟಿಕ್ ಕಾನ್ಸಂಟ್ರೇಷನ್ ಆಗತ್ತೆ. ಅದು ಸುಮ್ಮನೆ ನೋಡೋದಷ್ಟೇ ಕೆಲಸ ಮಾಡಬೇಕು. ಎಲ್ಲ ನೆಗೆಟಿವ್ಸ್ ಹೀರ್ಕೊಂಬಿಡೋದು. ಸ್ವಲ್ಪ ಪ್ರಾಕ್ಟೀಸ್ ಬೇಕು ಇದಕ್ಕೆ. ಒಂದು 6 ತಿಂಗಳು 1 ವರ್ಷ ಪ್ರಾಕ್ಟೀಸ್, ನಿರಂತರ ಪ್ರಾಕ್ಟೀಸ್ ಬೇಕು ಇದಕ್ಕೆ. ಒಂದು ದಿವಸ ಮಾಡಿದ್ವಿ, ಒಂದು ದಿವಸ ಬಿಟ್ಟಿವಿ ಅಲ್ಲ. ಎವ್ರಿ ಡೇ 15 ನಿಮಿಷ ಇದನ್ನು ಪ್ರಾಕ್ಟೀಸ್. ಎವ್ರಿ ಡೇ ಗಿಡಕ್ಕೆ ನೀರು ಹಾಕಿದ್ರೆ ಹೆಂಗೆ ಗಿಡ ಚಲೋ ಬೆಳಿತೈತಿ, ಹಂಗೆ ಎವ್ರಿ ಡೇ ಒಂದು 15 ಮಿನಿಟ್ಸ್ ಮಾಡ್ಕೊತ ಹೋಗಲಿ ಸಾಕ್ರಿ. ಎವ್ರಿ ಡೇ ನಾವು ಇದಕ್ಕೆ ಮಡಿ ಇಲ್ಲ, ಮೈಲಿಗಿಲ್ಲ. ಅದರಲ್ಲಿ ಅರ್ಲಿ ಮಾರ್ನಿಂಗ್ ಮಾಡಿದರೆ ಬೆಸ್ಟ್ ಇರ್ತೈತಿ ನಮಗೆ. ಮತ್ತು ಸ್ನಾನ ಮಾಡಬೇಕು ಹಂಗೇನಿಲ್ಲ. ರಾತ್ರಿ ನಿದ್ದೆ ಬರಲಿಲ್ಲ ಅಂತಂದ್ರೆ ನಿದ್ದೆ ಬರೋಂಗಿಲ್ಲ ಅಂತ ತಿಳ್ಕೊಂಡು ಹಾಸಿಗೆಗೆ ಏನೈತಲ್ಲ 4 ತಾಸು ಬರೀ ಉಳ್ಳಾಡೋದು ಮಾಡ್ತಾರೆ. ಅದಕ್ಕೆ ಹಂಗೆ ಉಳ್ಳಾಡೋದು ಬೇರೆ. ಅವ್ರಿಗೆ ನಿದ್ದೆ ಬರಲಿಲ್ಲ ಅಂದ್ರೆ ಭಾಳ ಪುಣ್ಯ ಅಂತ ಅವ್ರದ್ರಿ, ಭಾಳ ಚಲೋ ಅಂತ ಅವ್ರದ್ದು. ನಿದ್ದೆ ಬರಲಿಲ್ಲ ದಡ ಏಳುದು, ಎದ್ದು ಮುಖದ ಮ್ಯಾಗೆ ವಿಭೂತಿ ಹಚ್ಕೊಂಡು ನೋಡ್ಕೊಂಡು ಸುಮ್ಮನೆ ಕುಂತು ಬಿಡೋದು. ನಮ್ಮ ಹಾಸಿಗೆಯಾಗ ಕುಂತು ಬಿಡೋದು, ನಮ್ಮ ಬೆಡ್ ಮ್ಯಾಗ ಕುಂತು. ಮಡಿ ಮೈಲಿಗೆ ಪ್ರಶ್ನೆ ಇಲ್ಲ, ಮಡಿ ಮೈಲಿಗೆ ಇಲ್ಲೇ ಇಲ್ಲ. ಮತ್ತೆ ಯಾಕಿಷ್ಟು ನಿಯಮಗಳದಾವು? ಸ್ನಾನ ಮಾಡಬೇಕು, ಒತ್ತಾರೆ ಹೇಳ್ಬೇಕು, ಪತ್ರಿ ಹೇಳ್ಬೇಕು, ಅವೆಲ್ಲ ನಮ್ಮಂತರ ಮಾಡಿ. ಇದನ್ನ ಯಾಕೆ ಇಷ್ಟು ರಿಜಿಡ್ ಮಾಡಿದ್ರ ಬುದ್ಧಿ? ಅದ ನಮ್ಮಂತರ ಮಾಡಿವ್ರಿ ಅಂತ. ಅದು ನಿಂಗೆ ಮತ್ತೆ ನಿಮ್ಮಂಥ ಶರಣರು ಏನೈತಲ್ಲ ಅದನ್ನು ಹೊರಗಡೆ ತರಬೇಕು ಈಗ. ಅದಕ್ಕೆ ಹಂಗೆ ಹಿಂದಿದ್ದ ಮಾಡ್ಕೊತ ಬಂದಾರ. ಅದಕ್ಕೆ ಆ ಸೇಮ್ ಕಾನ್ಸೆಪ್ಟ್ ಬರಲಿಲ್ಲ. ಬಸವಣ್ಣವ್ರದಿಂದ ಕ್ರಾಂತಿ ಆಯ್ತು. ಕ್ರಾಂತಿ ಆದಮೇಲೆ ವಚನಗಳೆಲ್ಲ ಸುಟ್ಟು ಹೋಗ್ಬಿಟ್ಟು ಮತ್ತು ಲಿಂಗ ತತ್ವವನ್ನು ಬಿತ್ತರಿಸುವಂಥ ಜನರನ್ನೆಲ್ಲ ಕೊಲೆ ಮಾಡಕ್ಕೆ ಹತ್ತಿಬಿಟ್ರು. ಮತ್ತು ಬಸವಣ್ಣವ್ರ ವಿಚಾರಗಳನ್ನ ಎಲ್ಲಿ ಹೇಳ್ತಾರೆ ಅಲ್ಲಿ ಕೊಲೆ ಮಾಡಕ್ಕೆ ಹತ್ತಿಬಿಟ್ರು. ಹಾಗಾಗಿ ವಿಚಾರಗಳನ್ನು ಹೇಳುವಂಥದ್ದೇನು ಒಂದು ವ್ಯವಸ್ಥೆ ಇತ್ತಲ್ರಿ, ಅದು ಸ್ಟಾಪ್ ಆಗಿಬಿಡ್ತು. ಸ್ಟಾಪ್ ಆದಾಗ ಮೂಲ ಬೇಸಿಕ್ ಕಾನ್ಸೆಪ್ಟ್ ಮರ್ತು ಹೋಗ್ಬಿಡ್ತು. ಬರೀ ಮುಂದೆ ಲಿಂಗ ಅಷ್ಟೇ ಉಳಿತು, ಪೂಜೆ ಮಾಡೋ ವ್ಯವಸ್ಥೆ ಬಂದ್ಬಿಡ್ತು. ಈಗ ಬುದ್ಧಿ ಅಷ್ಟೆಲ್ಲ ಪಾಸಿಟಿವ್ ಎನರ್ಜಿ ಇದ್ದರು, ಲಕ್ಷದ ಮೇಲೆ 96,000 ಶರಣರು, 770 ಅಮರಗಣಗಳಿದ್ರು, ಹತ್ಯೆ ಕೊಲೆ ಹಿಂಸೆ ಆಗಬಾರ್ದಾಗಿತ್ತಲ್ಲ? ಅವರ ಪಾಸಿಟಿವ್ ಎನರ್ಜಿ ಅವ್ರನ್ನ ರಕ್ಷಣೆ ಮಾಡ್ಬೋದಾಗಿತ್ತಲ್ಲ? ಎಲ್ರಿ, ಅಲ್ಲೇ ಪಾಸಿಟಿವ್ ಎನರ್ಜಿ ಅಂತಂದ್ರೆ ಏನಂದ್ರೆ 196,000 ಪ್ರಚಾರಕರವರು, 770 ಜನ ಅಮರಗಣಗಳು ಅವರು ಸಾಧಕರವರು. ಅವ್ರು 1 ವರ್ಷ 2 ವರ್ಷ ಟ್ರೈನಿಂಗ್ ಕೊಟ್ಟು ಬೇಸಿಕ್ ಕಾನ್ಸೆಪ್ಟ್ ತಿಳಿಸಿ ಅವ್ರನ್ನೆಲ್ಲ ಪ್ರಚಾರಕ್ಕೆ ಬಿಟ್ಟರು. ಅವರು 1,96,000 ಜನರನ್ರಿ. ಅಲ್ಲಿ ಒಂದು 3-4 ವರ್ಷ ಟ್ರೈನಿಂಗ್ ಕೊಟ್ಟರು ಅವ್ರಲ್ಲಿ. ಇಲ್ಲಿ 770 ಕಂಟಿನ್ಯೂ 12 ವರ್ಷ ಅಲ್ಲೇ ಇಟ್ಕೊಂಡು ಪ್ರಯೋಗ ಮಾಡಿ ಇವ್ರೊಳಗೆ ಅರಿವು ವಿಕಾಸ ಆದದ್ದನ್ನು ಪ್ರಯೋಗ ಮಾಡಿ ತೋರಿಸಿದ್ರಿ. ಅದಕ್ಕೆ ಮತ್ತು ಇನ್ನೊಂದು ಏನಂತಂದ್ರೆ
ಅವತ್ತಿನ ಅರಸ ಮನೆತನಗಳದವು ಮತ್ತು ಒಂದು ಒಂದು ಆಜನ್ಮ ಶತ್ರುಗಳಂತ ನಾವು ಕರಿತೇವೆ ನೋಡ್ರಿ. ಈ ವೈದಿಕಕ್ಕೂ ಮತ್ತು ವೈದಿಕ ಬ್ಯಾಡ ಅನ್ನೋದಕ್ಕೂ ಅವೈದಿಕರ ಸಂಘರ್ಷ. ಹಾಂ, ಇದು ಈ ಸಂಘರ್ಷದಲ್ಲಿ ಏನಾತಂದ್ರೆ ಆ ವೈದಿಕರದ ಬಲ ಜಾಸ್ತಿ ಆತ್ರಿ. ಅವಾಗ ಆಟೋಮೆಟಿಕ್ ಅವ್ರು ಏನು ಮಾಡಿದ್ರೆ ಅದು ಸಂಪೂರ್ಣವಾಗಿ ಇದು ಮತ್ತು ವೈದಿಕ ನಿಂತು ಬಿಡ. ಮನುಷ್ಯನೇ ದೇವರಾದಾಗ ಮುಂದೆ ಕುತ್ಕೊಂಡು ದೇವ್ರ ಪೂಜೆ ಹೆಂಗೆ ಮಾಡ್ತಾನೆ ರೀ? ಮನುಷ್ಯನೇ ದೇವ್ರ ಪೂಜೆ ಮಾಡೋದು ಬಿಟ್ಟ, ದೇವಸ್ಥಾನಗಳಿಗೆ ಹೋಗೋದನ್ನ ಬಿಟ್ಟ. ಈಗ ಮನುಷ್ಯನೇ ಪಾಸಿಟಿವ್ ಥಿಂಕರ್ ಆಗಿಬಿಡ್ತಾನೆ. ಪಾಸಿಟಿವ್ ಥಿಂಕಿಂಗ್ ಇಟ್ ಸೆಲ್ಫ್ ಇಸ್ ಎ ಡಿವಿನಿಟಿ. ಅವನಲ್ಲಿ ನೆಗೆಟಿವ್ ಹೊರಗೆ ಹೋತಂದ್ರೆ ಅವನಲ್ಲಿ ಪಾಸಿಟಿವ್ ಥಿಂಕಿಂಗ್ ಬೆಳೆದು ಬಿಡ್ತೈತಿ. ಬೆಳೆದಾಗ ಅವಂಗೆ ಬೇರೆ ಯಾವುದು ಬೇಕಂತ ಅನ್ಸಂಗಿಲ್ಲ. ಅವಂಗೆ ಏನು ಬೇಕನ್ಸ ಅವನನ್ನು ಅರಿವೇ ಅವನನ್ನು ಕರ್ಕೊಂಡು ಹೋಗಿಬಿಡ್ತೈತೆ. ಅರಿವೇ ಬೆಳಕಾಗಿಬಿಡ್ತೈತಿ. ಅವಾಗ ಅವ ಹೋಗಿ ಗುಡಿಗೆ ಹೋಗಿ ನಮಸ್ಕಾರ ಮಾಡೋದು, ಕಾಯಿ ಬಿಡಿಸೋದು, ಮಂತ್ರ ಹೇಳೋದು, ಪೂಜೆ ಮಾಡಿಸೋದು ಆಗಂಗಿಲ್ಲ. ಅವಂಗೆ ತಾನೇ ಸ್ವಯಂ ಲಿಂಗ ಆಗಿಬಿಡ್ತಾನೆ. ಅವಾಗ ಅವ ಸ್ವಯಂ ಲಿಂಗ ಆತಂದ್ರೆ ಇದೆಲ್ಲ ನಿಂತು ಹೋಗ್ಬಿಡ್ತೈತಿ. ಮತ್ತು ಇದೊಂದು ಕಾನ್ಸೆಪ್ಟ್ ಏನೈತಲ್ಲ, ಪೂರ್ತಿ ವೈದಿಕ ಧರ್ಮದಲ್ಲಿ ಮತ್ತು ಗುಡಿಗುಂಡಾರಗಳ ಭಾಳ ಮಹತ್ವ ಸ್ಥಾನ ಪಡಿತವೆ, ಹೋಮಯಜ್ಞಗಳ ಮಹತ್ವ ಸ್ಥಾನ ಪಡಿತವೆ. ಇಲ್ಲ ಅವನೇ ಸ್ವಯಂ ದೇವರಾದಾಗ ಅವ ಯಾವ ದೇವ್ರ ಪೂಜೆ ಮಾಡ್ಬೇಕು ಹೇಳ್ರಿ? ಸ್ವಯಲಿಂಗವಾದಾಗ ಅವನೇ ಸ್ವತಃ ಸ್ವಯಲಿಂಗವಾದಾಗ ಅವನೇ ಪುಷ್ಟಿಲಿಂಗರಿ ಯಾರು ದೇವ್ರ ಪೂಜೆ ಮಾಡ್ಬೇಕು ಹೇಳ್ರಿ? ಪೂಜೆ ಮಾಡುವಂಥ ಅವಶ್ಯಕತೆ ಬರಂಗ. ತಾನೇ ತಾನಾದಾಗ ಯಾರನ್ನು ಪೂಜೆ ಮಾಡ್ಬೇಕು? ಅವ ಅಲ್ಲಿ ಬಂದು ನಿಂತು ಬಿಡ್ತೈತೆ ಅದು ಐಕ್ಯ ಸ್ಥಳದಲ್ಲಿ. ಅವಾಗ ಅದು ಇಲ್ಲಿ ಏನಾಗುತ್ತೆ, ಸ್ಟಾಪ್ ಆಗಿಬಿಡ್ತೈತೆ. ಇದಕ್ಕೆ ಸಂಘರ್ಷ ಚಾಲು. ಆ ಸಂಘರ್ಷದಲ್ಲಿ ಇಷ್ಟು ತಿಳ್ಕೊಂಡವ್ರ ಸಂಖ್ಯೆ ಕಡಿಮೆ, ಭಾಳ ಕಡಿಮೆ. ಮತ್ತು ಅದೇ ಸಾವಿರಾರು ವರ್ಷಗಳಿಂದ ಬಂದಂಥವ್ರು, ಅದ್ರ ಮ್ಯಾಗ ನಂಬಿಕೆ ಇಟ್ಟಂಥವ್ರು ಭಾಳ ಜನ ಎಲ್ಲ ಸಂಘರ್ಷ ಆಯ್ತು. ಸಂಘರ್ಷದಲ್ಲಿ ಅವ್ರ ಬಲ ಬಂತು. ಬಲ ಬಂದಾಗ ಆಟೋಮೆಟಿಕ್ಕಾಗಿ ಅಲ್ಲಿ ಸಂಕ್ರಾಂತಿಯಾಗಿ ಮತ್ತು ಅವ್ರನ್ನೆಲ್ಲ ಹತ್ಯೆ ಮಾಡಿದ್ರು. ಅದರ ಸಿದ್ಧಾಂತವನ್ನೇ ಮರೆ ಮಾತ್ಸೋ ಹಂಗೆ ವ್ಯವಸ್ಥೆ ಆಗಿ ಹೋತ್ರಿ. ಮತ್ತು ಎಲ್ಲ ಅರಸು ಮನೆತನಗಳೆಲ್ಲ ಅವ್ರ ಪರವಾಗಿದ್ದು, ಎಲ್ಲ ಅಧಿಕಾರ ಎಲ್ಲ ಅವ್ರ ಪರ. ಮತ್ತು ಇಷ್ಟಲಿಂಗ ಹೆಂಗೆ ಮುಂದುವರ್ಕೊಂತ ಬಂದಿರ್ಬೋದು. ಮತ್ತು ಹಿಂಗೆ ಮುಂದುವರ್ಕೊಂತ ಎಷ್ಟೋ ಮಂದಿ ಅದನ್ನೇನು ಮಾಡಿದ್ರು ಅಂತಂದ್ರೆ ಅಲ್ಲೆಲ್ಲೆಲ್ಲೇ ಚದುರಿ ಹೋದ್ರು ನೋಡ್ರಿ ಎಲ್ಲರೂ. ಇವರು ಬೇಜಳ ಅರಸನ ಆಸ್ಥಾನದಲ್ಲಿ ಅವನ ಬೌಂಡ್ರಿಯಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ತೊಂದರೆ ಕೊಟ್ಟರೆ, ಅವ್ನ ಬೌಂಡ್ರಿ ಮೀರಿ ಹೋದವರು ಕೆಲವು ಮಂದಿ ಚದುರಿ ಹೋದ್ರಲ್ರಿ, ಅವರಿಂದ ಲಿಂಗ ಉಳಿತು. ಈಗ ವರ್ತಮಾನದಲ್ಲಿ ಲಿಂಗ ತತ್ವದ ಜೊತೆಗೆ ವಚನಗಳನ್ನು ಯಾಕೆ ಕೊಟ್ಟರು? ಒಂದು ಕೊಟ್ಟರು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಯಿತು. ಹೌದ್ರಿ ಸರ್. ವಚನಗಳಲ್ಲಿ ಯಾಕೆ ಕೊಟ್ರು ಅಂತಂದ್ರೆ, ವಚನಗಳಲ್ಲಿ ಅವರಲ್ಲಿ ಏನು ಲಿಂಗ ಯೋಗ ಮಾಡಿದ ಮ್ಯಾಗ ಒಂದು ಸುಜ್ಞಾನ ಹರಿದು ಬಂತು ನೋಡ್ರಿ. ಅದು ಸುಜ್ಞಾನ ಹರಿದು, ಅದರ ಆ ಸುಜ್ಞಾನದ ದಾಖಲೆ, ಸುಜ್ಞಾನದ ಅವ್ರು ಯಾವಾಗಲೂ ಒಂದು ನಿಮಗೆ ಏನಾಗಿದ್ರೆ ಅರಿವು ಬಂತಂದ್ರೆ ಅದು ಒಂಥರ ಗರ್ಭಸ್ಥ ಜ್ಞಾನ ಇದ್ದಂಗೆ. ಅದು ನಾವು ಅದನ್ನು ಒಳಗೆ ಇಟ್ಕೊಳ್ಳೋಕೆ ಬರಂಗಿಲ್ಲ. ಅದನ್ನು ಯಾವಾಗಲೂ ಡೆಲಿವರಿ ಆಗಬೇಕದು. ಅದು ಅಕ್ಷರ ರೂಪದಲ್ಲಿ ಡೆಲಿವರಿ ಆಕತ್ತೆ, ಅದು ಸಾಹಿತ್ಯ ರೂಪದಲ್ಲಿ ಡೆಲಿವರಿ ಆಕತ್ತೆ. ಅದು ಮುಂದಿನ ಜನಾಂಗದ ಮಾರ್ಗದರ್ಶನಕ್ಕಾಗಿ. ಅದಕ್ಕೆ ಎಲ್ಲ ಮಹಾದಾರ್ಶನಿಕರು ನೋಡ್ರಿ, ಎಲ್ಲರೂ ತಮ್ಮ ಅನುಭವವನ್ನು ಬರೆದೇ ಇಟ್ಟಾರ. ಅವರು ಅಷ್ಟರು ಮಹಾದಾರ್ಶನಿಕರು ತಮ್ಮ ಅನುಭವವನ್ನು ಬರೆದೇ ಇಟ್ಟಾರ. ಮಹಾದಾರ್ಶನಿಕರು ಅದು ಹೊರಗೆ ವಿಚಾರ ಬಂದಗಳನ್ನ ಬರಿಬೇಕು. ಅದು ಹೋದಾಗನ ಮತ್ತೆ ಇನ್ನೊಂದು ವಿಚಾರ ಬರ್ತೈತಿ. ಹಾಗಾಗಿ ಇಷ್ಟಲಿಂಗದ ಅನುಸಂಧಾನದಿಂದ ಪಡೆದ ಜ್ಞಾನವನ್ನು ವಚನಗಳ ಮೂಲಕ ದಾಖಲೆ ಮಾಡಿದರು. ವಚನಗಳು ಎಲ್ಲಿವರೆಗೂ ನಮ್ಮ ಜೊತೆ ಇರ್ತವೆ, ಇಷ್ಟಲಿಂಗ ಎಲ್ಲಿವರೆಗೂ ಇರ್ತದೆ, ವೈದಿಕತೆಯ ವಿರೋಧಿಸುವ ಶಕ್ತಿ ಮನುಷ್ಯನಿಗೆ ಬರ್ತದೆ. ವೈದಿಕತೆ ವಿರೋಧಿಸೋದಲ್ಲ, ನಾವು ಅದನ್ನು ವಿರೋಧಿಸಕ್ಕೆ ಇದನ್ನು ಮಾಡಂಗಿಲ್ಲ. ಅದು ವೈದಿಕತೆಯನ್ನು ವಿರೋಧಿಸಕ್ಕೆ ನಾವು ಲಿಂಗ ಕಟ್ಟ್ರಿ ವಚನ ಹೇಳ್ರಿ ಅನ್ನಂಗಿಲ್ಲ. ಇದು ಒಂದು ಸಿದ್ಧಾಂತನೇ. ಇದೊಂದು ಸಪ್ರೇಟ್ ಸಿದ್ಧಾಂತ. ಇದನ್ನು ಯಾಕೆ ವೈದಿಕ ವಿರೋಧಿಗಳಂತ ಚಿತ್ರಿಸಲಾಗ್ತದೆ? ಮತ್ತು ಈಗ ಎಲ್ಲರೂ ಗುಡಿಗೆ ಹೋಗೋದು ಬಿಟ್ರು ಅಂತಂದ್ರೆ ಅವರಿಗೆ ನೋವು ಆಕತ್ತಲ್ಲ. ಅದಕ್ಕೆ ಇದು ನಮ್ಮ ಸಿದ್ಧಾಂತ ವಿರೋಧಿ ಸಿದ್ಧಾಂತ ಅಂತ ಅವ್ರು ಪರಿಗಣಿಸಿದ್ರು ಅದನ್ನು. ಇದು ಹಾಗಂತ ಸಂಪೂರ್ಣ ನಾಸ್ತಿಕವಾದನ ಅಲ್ರಿ. ನಾಸ್ತಿಕ ಅಲ್ರಿ, ಇದು ತಾನೇ ದೈವತ್ವ ಸ್ವರೂಪ ಆಗಿಬಿಡ್ತಾನೆ. ನಾಸ್ತಿಕ ಹೆಂಗೆ ಹಾಕನ್ರಿ? ಆ ಯೂನಿವರ್ಸಲ್ ಎನರ್ಜಿ ಸ್ವರೂಪನ ತಾನಾಗಿಬಿಡ್ತಾನೆ. ದೇವರನ್ನ ನಂಬದೇ ಇರೋರನ್ನ ನಾಸ್ತಿಕರು ಅಂತ ಕರೆಯುವಂತ ಪ್ರಿನ್ಸಿಪಲ್ ಬಂತು. ಮತ್ತೆ ಇವ್ರು ದೇವರನ್ನ ನಂಬಂಗಿಲ್ಲಲ್ಲ. ಯಾರ್ರಿ? ಶರಣರು ನಂಬುತ್ತಾರಲ್ರಿ. ದೇವರಂದ್ರೇನು? ಕಲ್ಲು ದೇವರನ್ನ ನಂಬಂಗಿಲ್ಲ. ದೇವರಂದ್ರೇನು? ದೇವ್ರಂದ್ರೆ ದೊಡ್ಡ ಎನರ್ಜಿ ಅದೊಂದು. ಆ ಯೂನಿವರ್ಸಲ್ ಎನರ್ಜಿ ಐತಲ್ರಿ, ಯೂನಿವರ್ಸಲ್ ಎನರ್ಜಿಗೆ ಇವ್ರು ದೇವ್ರಂತಾರ. ಯೂನಿವರ್ಸಲ್ ಎನರ್ಜಿ ಐತಲ್ರಿ, ಅದಕ್ಕೆ ಪರವಸ್ತು ಅಂತಾರೆ, ಚೈತನ್ಯ ಅಂತಾರೆ, ಪರಬ್ರಹ್ಮ ಅಂತಾರೆ, ಸುಪ್ರೀಂ ಪವರ್ ಅಂತಾರೆ, ಡಿವೈನ್ ಎನರ್ಜಿ ಅಂತಾರೆ. ಆ ನಂತರ ಏನಂತಾರೆ, ಅದಕ್ಕೆ ಏನಂತಾರೆ ಎಲ್ಲ. ಮತ್ತು ಕೊನೆಗೆ ಏನಂತಾರೆ, ಬಸವಣ್ಣವ್ರು ಆ ಎನರ್ಜಿನೇ ಲಿಂಗ ಅಂತ ಕರೆದ್ರು. ಕರಸ್ಥಳಕ್ಕೆ ಬಂದು ಚುಳುಕ ಜಗದಾಗಲ್ಲ ಮುಗಿಲಾಗ ಅನ್ನೋದು ಎಲ್ಲ ಫುಲ್ ಎನರ್ಜಿ ಐತಲ್ಲ, ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದ್ರೆ ಆ ಎನರ್ಜಿಗೇನೆ ಲಿಂಗ ಅಂತ ಕರೆದ್ರು ಬಸವಣ್ಣವ್ರು. ಅದಕ್ಕೆ ದೇವನೊಬ್ಬ ನಾಮಲವು, ಒಂದೇ ಯೂನಿವರ್ಸಲ್ ಎನರ್ಜಿ. ಅದಕ್ಕೆ ಅನೇಕ ದಾರ್ಶನಿಕರು, ಅನೇಕ ಮಹಾತ್ಮರು ಅದಕ್ಕೆ ಒಂದೊಂದು ಹೆಸರಿಟ್ಟು ಕರೆದ್ರು. ಒಂದು ಪರಬ್ರಹ್ಮ ಅಂದರು, ಪರವಸ್ತು ಅಂದರು, ಒಬ್ಬರು ಚೈತನ್ಯ ಅಂತ ಕರೆದ್ರು, ಒಂದು ಭಗವಂತ ಅಂತ ಕರೆದ್ರು, ಒಬ್ಬ ಭಗವಾನ್ ಅಂತ ಕರೆದ್ರು.
ಹಿಂಗೆ ಕರೆದ್ರು, ಅಲ್ಲ ಅಂತ ಕರೆದ್ರು, ಅಲ್ಲ ಅಂತ ಕರೆದ್ರು, ಜೇಸಸ್ ಅಂತ ಕರೆದ್ರು. ಅದಕ್ಕೆ ಬಸವಣ್ಣವ್ರು ಏನಂತ ಕರೆದ್ರು, ಅದಕ್ಕಂದ್ರೆ ಲಿಂಗ ಅಂತ ಕರೆದ್ರು. ಒಬ್ರು ದೇವ್ರು ಅಂತ ಕರೆದ್ರು, ಅದಕ್ಕೆ ಲಿಂಗ ಅಂತ. ಅದು ಬಸವಣ್ಣವ್ರು ಅದಕ್ಕೇ ಯೂನಿವರ್ಸಲ್ ಲಿಂಗ ಅಂತ ಕರೆದ್ರು. ಈಗ ಇಷ್ಟಲಿಂಗವನ್ನು ಮತ್ತೆ ನಾವು ಅದನ್ನು ಸರಳೀಕರಿಸಿ ನೀವು ಹೇಳೋ ಮೆಥಡ್ಗಳನ್ನು ಕೊಟ್ಟು, ಮತ್ತು ಬಸವಣ್ಣವರು ಮಹಾಜ್ಞಾನಿ ಇದ್ರು. ಅವರು ಬ್ರಾಹ್ಮಣೋತ್ತಮ ಪಂಡಿತರವರು. ಅವರಲ್ಲಿ ಇದು ವಿಚಾರ ಬಂದ ಮ್ಯಾಗ ಅವ್ರು ಏನು ಮಾಡಿದ್ರು, ಇಡೀ ಜಗತ್ತಿಗೆ ಕಲ್ಯಾಣ ಆಗಲಿ ಅಂತ ತಿಳ್ಕೊಂಡೇಳಿ ಇಲ್ಲಿ ಸಪ್ರೆಸ್ಡ್ ಪೀಪಲ್ ಅವರಲ್ಲಿ ಯೋಗ ಮಾಡೋಕೆ ತಾವು ಏನು ಲಿಂಗ ಕಂಡು ಹಿಡಿದ ಮ್ಯಾಗ ಯೋಗ ಮಾಡಿದ್ರು. ಬಂದಾಗ ಎಲ್ಲ ಜೀವರಾಶಿಗಳ ಕಲ್ಯಾಣ ಆಗಲಿ ಅಂತ ಭಾವ ಬಂತಲ್ರಿ. ಅದು ತುಂಬಿ ಬಂದಾಗ ಸಪ್ರೆಸ್ಡ್ ಪೀಪಲ್ ನೋಡಿ ಅವ್ರ ಮನಸ್ಸು ಕರಿತದೆ. ನನಗೆ ಹೆಂಗೆ ಇಂಥದ್ದು ಒಂದು ಮನ ಪರಿವರ್ತನೆ ಆಗಿ ಚಲೋ ಆಗೇನು ನಾನು, ಹಂಗೆ ಈ ಸಪ್ರೆಸ್ಡ್ ಪೀಪಲ್ ನನ್ನಂಗೆ ಆನಂದವಾಗಿರ್ಬೇಕು ಅವ್ರು ಅಂತಂದಂದ್ರು. ಅದಕ್ಕೆ ಅವ್ರು ನನ್ನಂಗೆ ಇವ್ರು ಆನಂದವಾಗಿರ್ಬೇಕಂದ್ರೆ ನಾ ಏನು ಮಾಡ್ತೇನೆ ಅದನ್ನು ಇವ್ರು ಮಾಡ್ಬೇಕಂದ್ರು. ಈಗ ನಾನು ರಾಜ ಇದ್ದೇನೆ, ನಾನು ಸುಖಭೋಗವನ್ನೆಲ್ಲ ಊಟ ಮಾಡಿ, ಹಾಲು ಮೊಸರು ತುಪ್ಪ ಎಲ್ಲ ಊಟ ಮಾಡ್ತೇನೆ. ಆವಾಗ ನಾನೇನು ಊಟ ಮಾಡ್ತೇನೆ ಅದು ನನ್ನ ಪ್ರಜೆಗಳಿಗೂ ಬಡ ಪ್ರಜೆಗಳಿಗೂ ಸಿಗಲಿ ಅಂತೇನೋ ಒಬ್ಬ ಒಳ್ಳೆಯ ರಾಜ ಬಯಸ್ತಾನವ. ಹಂಗೆ ಇವ್ರಿಗೆ ತಮಗೇನೊಂದು ಅರಿವು ಜ್ಞಾನ ಆನಂದ ಆತಲ್ಲ, ಎಲ್ಲ ಪಾಸಿಟಿವ್ ಥಿಂಕಿಂಗ್ ಬಂತಲ್ರಿ, ಪಾಸಿಟಿವ್ ಥಿಂಕಿಂಗ್ ಭಾಳ ಆನಂದ ಕೊಡ್ತಲ್ರಿ. ಅದಕ್ಕೆ ಅಲ್ಲಿರ್ತಕ್ಕಂಥ ಸಪ್ರೆಸ್ಡ್ ಪೀಪಲ್ ಇರ್ತಕ್ಕಂಥ ದುಃಖ ನೋವು ಸಂಕಟ, ಅದ್ರ ಜೊತೆಗೆ ಅವ್ರ ಬಂಧನಗಳು ಅವೆಲ್ಲ ಇದ್ದರು. ಶಾಸ್ತ್ರಗಳ ಪ್ರಕಾರ ಅವರು ಬಂಧನದಲ್ಲಿ ಇದ್ರಲ್ಲ, ಅದಕ್ಕೆ ಅದರಿಂದ ಬಿಡುಗಡೆ ಆಗೋಕ್ಕೆ ಏನು ಕಾರಣ ಅಂತ, ಬಿಡುಗಡೆ ಮಾಡೋಕ್ಕೆ ಏನು ಕಾರಣ ಅಂದ್ರೆ ನಾ ಯಾವುದನ್ನು ಕಟ್ಕೊಂಡು ಯೋಗ ಮಾಡ್ಯಾನೋ ಅದನ್ನು ಇವರಿಗೆ ಕೊಟ್ಬಿಟ್ರೆ ಇವರು ನನ್ನಂಗೆ ಆನಂದ ಪಡಿತಾರೆ ಅಂತ ತಿಳ್ಕೊಂಡು ಹೇಳಿ ಬಸವಣ್ಣವರು ಅವರಿಗೆಲ್ಲ ಈ ಲಿಂಗಧಾರಣ ಅಷ್ಟ್ರಿಗೆ ಸಾರ್ವತ್ರಿಕ ಮಾಡಿದ್ರು ಅವರು. ಅದರಿಂದ ಅವರು ಕಟ್ಕೊಂಡ್ರು. ಡೋರ ಕಕ್ಕಯ್ಯ, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡೆ, ಸಮಗಾರ ಹಳೆಯ, ದೇ ಆರ್ ಸಪ್ರೆಸ್ಡ್ ಪೀಪಲ್ ಇನ್ ದ ಸೊಸೈಟಿ. ಅವರೆಲ್ಲ ಎಷ್ಟು ಎತ್ತರಕ್ಕೆ ಹೋಗ್ಬಿಟ್ರಲ್ಲ ಎದರಿಂದ ಲಿಂಗ ಯೋಗದಿಂದ. ಒಂದು ಲಿಂಗ ಯೋಗ ಸಿಕ್ತು. ವಚನಗಳ ಅನುಸಂಧಾನ ಡೌನ್ ಟ್ರಾಡನ್ ಪೀಪಲ್ಗೆ ಹೆಂಗೆ ಸಾಧ್ಯ ಆಗಿರ್ಬೋದು ಅಂತಿರ್ಬೋದು. ಹೆಂಗೆ ಸಾಧ್ಯ ಆಗೈತೆ ಅಂದ್ರೆ ಈ ಲಿಂಗ ಯೋಗ ಮಾಡೋದ್ರಿಂದ ರೀ ನಮ್ಮಲ್ಲಿ ರೈಟ್ ಬ್ರೈನ್ ಆ್ಯಕ್ಟಿವ್ ಆಗತ್ತೆ. ರೈಟ್ ಬ್ರೈನ್ ಅಂದರೆ ನಮ್ಮಲ್ಲಿ 2 ಬ್ರೈನ್ ಅದಾವೆ, ಒಂದು ಲೆಫ್ಟ್ ಬ್ರೈನ್, ಒಂದು ರೈಟ್ ಬ್ರೈನು. ಲೆಫ್ಟ್ ಬ್ರೈನ್ ಏನು ಹಿಡಿತೈತೆ ಅಂದ್ರೆ ತಾಂತ್ರಿಕತೆ ಹಿಡಿತೈತೆ. ಗಣಿತ, ಸೈನ್ಸು, ತಾಂತ್ರಿಕತೆ ಅದ್ರಾಗ ನಾವು ಗಣಿತ ಓದ್ಕೊಂತ ಅದ್ರಾಗ ಎಕ್ಸ್ಪರ್ಟ್ ಹಾಕೋಣ, ಟೆಕ್ನಾಲಜಿ ಓದಿ ಅದ್ರಾಗ ಎಕ್ಸ್ಪರ್ಟ್ ಹಾಕೋಣ, MBBS ಓದ್ನಂದ್ರೆ ಅದ್ರಾಗ ಚಲೋತ್ನಾಗ ಅಭ್ಯಾಸ ಮಾಡಿ ಅದ್ರಾಗ ಎಕ್ಸ್ಪರ್ಟ್ ಹಾಕೋಣ. ಅವಾಗ ಅದು ಹಿಡಿತೈತೆ, ಲೆಫ್ಟ್ ಬ್ರೈನ್ ಹಿಡಿತೈತಿ. ರೈಟ್ ಬ್ರೈನ್ ಏನು ಹಿಡಿತೈತೆ ಅಂದ್ರೆ ಹ್ಯುಮ್ಯಾನಿಟಿ ಹಿಡಿತೈತೆ. ಆನಂತರ ಮ್ಯೂಸಿಕ್ ಹಿಡಿತೈತಿ, ಲಿಟ್ರೇಚರ್ ಹಿಡಿತೈತಿ, ಅದು ಸಂಸ್ಕೃತಿ ಹಿಡಿತೈತೆ. ಅದು ರೈಟ್ ಬ್ರೈನ್. ಅದಕ್ಕಾಗಿ ಈಗ ಎಡಗೈಯಾಗಿ ಹಿಡ್ಕೊಂಡು ನಾವು ಲಿಂಗ ಯೋಗ ಮಾಡೋದ್ರಿಂದ ಈಗ ನೋಡಿರಿ, ಎಡಗಡೆ ಬ್ರೈನ್ನೊಳಗೆ ಬ್ಲಡ್ ಕ್ಲಾಟ್ ಆತಂದ್ರೆ ಬಲಗಡೆ ಪ್ಯಾರಲಿಸ್ ಹೊಡಿತೈತೆ ನಮ್ಗೆ. ಮತ್ತು ಬಲಗಡೆ ಬ್ಲಡ್ ಇಲ್ಲಿ ಕ್ಲಾಟ್ ಆತಂದ್ರೆ ಎಡಗಡೆ ಸೈಡ್ ಪ್ಯಾರಲಿಸ್ ಹೊಡಿತೈತೆ ನಮ್ಗೆ. ಹಂಗೈತೆ, ಅದು ಅಪೋಸಿಟ್ ಐತದ. ಅದಕ್ಕೆ ನಾವು ಎಡಗೈಯಾಗಿ ಹಿಡ್ಕೊಂಡು ನಾವು ಲಿಂಗ ಯೋಗ ಮಾಡೋದ್ರಿಂದ ಏನಾಕತ್ತೆ ಅಂದ್ರೆ ನಮ್ದು ರೈಟ್ ಬ್ರೈನ್ ಆ್ಯಕ್ಟಿವ್ ಆಕತಿ. ರೈಟ್ ಬ್ರೈನ್ ಆ್ಯಕ್ಟಿವ್ ಆತಂದ್ರೆ ಅಲ್ಲಿ ಹ್ಯುಮ್ಯಾನಿಟಿ ಡೆವಲಪ್ ಆಕತಿ. ಆನಂತರ ಅಲ್ಲಿ ಲಿಟ್ರೇಚರ್ ಡೆವಲಪ್ ಆಕತಿ, ಸಾಹಿತ್ಯ ರಚನೆ ಬರ್ತೈತೆ ಅಲ್ಲಿ. ಇಲ್ಲೇ ನಮ್ಮ ಬೆಲ್ಲಾಳ ಸೆಂಟ್ರ್ ಅದಾರಲ್ಲ, 3ನೇ ಕಲ್ತಾರೆ ಅವರು, ಸಾಲಿಗೇನು ಹೋಗಿಲ್ಲ, 3ನೇ 6 ತಿಂಗಳು ಹೋಗ್ಯಾರ ಅಷ್ಟೇ. 1ನೇ 2ನೇ ಹೋಗ್ಯಾರ, 3ನೇ ಹೋಗೇ ಇಲ್ಲ. ಆದ್ರೆ ಅವ್ರ ಸಂಸ್ಕೃತಿ ಆ ಶಾಲೆಗೂ ಕಲ್ತಿಲ್ಲ, ಮತ್ತು ಎಲ್ಲಿನೂ ಓದಿಲ್ಲ. ಆದ್ರೆ ಮತ್ತು ಅವ್ರಿಗೆ ಹೆಂಗೆ ಈ ಜ್ಞಾನ ಬಂತ ಹೇಳಿ, ಓದು ಬರ ಬಂತ ಹೇಳ್ರಿ. ಮತ್ತು ಅದು ಲಿಂಗ ಯೋಗ, ದಿವ್ಸಕ್ಕೆ 4-5 ತಾಸು ಲಿಂಗ ಯೋಗ ಮಾಡ್ತಾರೆ. ಆ ಲಿಂಗ ಯೋಗದಿಂದ ರೈಟ್ ಬ್ರೈನ್ ಆ್ಯಕ್ಟಿವ್ ಆಯಿತು. ಅಲ್ಲೇ ಭಾಷೆ ಬಂತು, ಮ್ಯೂಸಿಕ್ ಸಂಗೀತದಲ್ಲಿ ಆಸಕ್ತಿ ಹುಡ್ತೈತಿ, ಲಿಟ್ರೇಚರ್ ಉತ್ಪನ್ನಕತಿ, ಮತ್ತು ಹ್ಯುಮ್ಯಾನಿಟಿ ಡೆವಲಪ್ ಆಗಿಬಿಡುತ್ತೆ, ಮಾನವೀಯತೆ. ಈ ಲಿಂಗ ಯೋಗ ಮಾಡಲಾರ್ದವರು ಕ್ರಿಯೇಟಿವ್ ಆಗಿರ್ತಾರಲ್ಲ, ಅದಕ್ಕೇನು ಕಾರಣ ಇರ್ಬೋದು ಅಂತೀರಿ? ಯಾರ್ರಿ? ಲಿಂಗ ಯೋಗ ಇಲ್ದೇ ನಮ್ಮಲ್ಲಿ ಒಂದು ಪರಂಪರೆ ಇದೆ, ಸಾಹಿತ್ಯ ಸಂಗೀತದಲ್ಲಿ ಹೆಸರು ಮಾಡಿದವರು. ಸರ್, ಅದರಲ್ಲಿ ಪರಿಶ್ರಮ ಪಟ್ಟಿರ್ತಾರೆ ಅವ್ರು ಬಹಳ. ಅವರು ಏಕಾಗ್ರತೆಯಿಂದ ಪರಿಶ್ರಮ ಓದ್ತಿರ್ತಾರೆ. ಅವರು ದಿನಕ್ಕೆ 10-12 ತಾಸು ಓದ್ತಿರ್ತಾರೆ. ಅವರು ಓದಿ ಅಭ್ಯಾಸ ಮಾಡಿಕೊಂಡು ಅದನ್ನು ಮಾಡ್ತಿರ್ತಾರೆ. ಅವರಲ್ಲಿ ಬರ್ತೈತಿ. ಇಲ್ಲಿ ಇವ್ರಿಗೆ ಓದಕ್ಕೆ ಅವಕಾಶನೇ ಇಲ್ಲಲ್ಲ. ಸಾಲಿಗೆ ಹೋಗುವಂಗೆ ಇಲ್ಲ ಇವರು. ಸಾಲಿಗೆ ಹೋದ್ರೆ ಮತ್ತು ಅವ್ರಿಗೆ ಬರೆದ್ರೆ ಕೈ ಕತ್ತರಿಸ್ತಿದ್ರು, ಓದಿದ್ರೆ ಕಣ್ಣು ಕೇಳ್ತಿದ್ರು. ಅಂದಮ್ಯಾಗ ಓದು ಬರ ಹೆಂಗಾರ ಅವಕಾಶ ಹೆಂಗಿರ್ತೈತೆ ಹೇಳ್ರಿ. ಅಂಥ ಸಂದರ್ಭದಲ್ಲಿ ಕೂಡ ಶರಣರು ಲಿಂಗ ಯೋಗ ಮಾಡಿದ ಮ್ಯಾಗ ಅವ್ರಿಗೆ ರೈಟ್ ಬ್ರೈನ್ ಆ್ಯಕ್ಟಿವ್ ಆಯ್ತು. ಆವಾಗ ಒಳ್ಳೊಳ್ಳೆ ಆಧ್ಯಾತ್ಮಿಕ ವಚನಗಳು ಬಂದು ಅವ್ರಿಗೆ ಬರೆದ್ರೆ ಅವರು. ಆಹಾರ ಪದ್ಧತಿಯ ರಿಸ್ಟ್ರಿಕ್ಷನನ್ನು ಬಸವಾದಿ ಶರಣರು ಇಟ್ಟಿರ್ಬೋದು ಅಂತಿರ್ಬೋದೇ? ಸಸ್ಯಾಹಾರ ಮಾಂಸಾಹಾರದ ವಿಷಯ ಬಂದಾಗ ಇದು ಸ್ವಲ್ಪ ಡಿಫಿಕಲ್ಟ್ ಆಗತ್ತೆ ಹೇಳೋದು. ಅಲ್ಲ ಅಂದ್ರೆ ಒಂದು ಅರ್ಥದಲ್ಲಿ ಮನುಷ್ಯ ಲಿಂಗ ಯೋಗ ಮಾಡ್ತಾ ಎಲ್ಲ ಪ್ರಾಣಿ ಹಿಂಸೆಯನ್ನು ತ್ಯಜಿಸ್ಬೋದು ಅನ್ನುವಂಥ ಒಂದು ನಂಬಿಕೆ ಇದೆ. ಅಲ್ಲೇ ಏನಂತಂದ್ರೆ ಮನುಷ್ಯನಲ್ಲಿ ಮಾನವೀಯತೆ ಇರ್ತೈತಿ. ಈಗ ಕೊಲೋ ತಪ್ಪು ಅಂತ ಗೊತ್ತಾದಾಗ ಈಗ
ಈಗ ನಾವು ಲಿಂಗ ಯೋಗ ಮಾಡ್ತಾ 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 ಏನಾಕತಿ ಅಂದ್ರೆ ಮನುಷ್ಯನಲ್ಲಿ ಎಲ್ಲ ಜೀವರಾಶಿ ಕಲ್ಯಾಣ ಆಗಲಿ ಅಂತ ಭಾವ ಬರ್ತೈತಿ. ಬಂದಾಗ ಏನಾಗ ಪ್ರಾಣಿಗಳನ್ನು ಕೊಲ್ತೇವೆ ಅಂದ್ರೆ ಎಲ್ಲಿ ಮಾನವೀಯತೆ ಬರ್ತೈತಿ? ಈಗ ದುಶ್ಚಟಗಳ ನಿರಾಕರಣೆಗೆ ಧ್ಯಾನವನ್ನು ಹೇಳ್ತಾ ಇರ್ಬೋದು. ಹೌದ್ರಿ. ಹಾಗೆ ದುಶ್ಚಟಗಳನ್ನು ಬಿಡೋದ್ರಲ್ಲಿ ನೀವು ಲಿಂಗ ಪೂಜೆಯನ್ನು ಕಲಿಸಿದ್ರೆ ದುಶ್ಚಟಗಳು ಹೋಗ್ತಾವು. ನಾವು ಅದನ್ನ ಯಾಕಷ್ಟು ಸಂಕೋಚ ಮಾಡ್ಕೋಬೇಕು? ಅದನ್ನ ಯಾಕೆ ಕಾಂಟ್ರವರ್ಸಿ ಅಂತ ತಿಳ್ಕೊಬೇಕು? ಆಹಾರ ಪದ್ಧತಿ ಬಗ್ಗೆ ಕಾಂಟ್ರವರ್ಸಿಯಾಗಿ ಯಾಕೆ ಮಾತಾಡ್ಬೇಕು? ಮದ್ಯ ಮಾಂಸಗಳನ್ನು ಸೇವಿಸುವಂಥ ವ್ಯಕ್ತಿಗೆ ದೀಕ್ಷಾ ಸ್ವರೂಪದಲ್ಲಿ ಲಿಂಗು ಸಿಕ್ತಂದ್ರ ಅವ ತನ್ನ ಮನೋಪರಿವರ್ತನೆ ಆಗಿ ಬಿಡ್ತಾನ. ಆದ್ರೆ ತಿನ್ಬೇಕು ತಿನ್ನಬಾರ್ದಂತ ಮೊದಲೇ ಅದನ್ನ ಒಂದು ಕಂಡೀಷನ್ ಮಾಡುವಂಥ ಮನೋಧರ್ಮ ಇದೆಯಲ್ಲ, ಇದು ಒಂದು ನೈತಿಕತೆಯಲ್ಲಿ ಒಂದು ಬರ್ತೈತಿ. ನೈತಿಕತೆಯಲ್ಲಿ ಒಂದು ಏನಪ್ಪ ಅಂತಂದ್ರೆ ಅವರಿಗೆ ಮಾಂಸ ತಿನ್ನಬೇಡ್ರಿ, ಕೊಲ್ಲೆನಯ್ಯ ಪ್ರಾಣಿಗಳ, ಮೆಲ್ಲೆನಯ್ಯ ಬಾಯಿ ಇಚ್ಛೆಗೆ, ಒಲ್ಲೆನಯ್ಯ ಪರಸತಿಯ ಸಂಘ, ಬಲ್ಲೆನಯ್ಯ ಮುಂದೆ ತೊಡಕೊಂಟೆಂಬುದು ಕೂಡಲ ಸಂಗಮ ದೇವ. ಎಷ್ಟು ಚಂದ ಹೇಳ್ಯಾರಂದ್ರೆ ಅವರು ಒಂದು ಸಾಮಾಜಿಕ ಸೋಷಿಯಲ್ ಸಿಸ್ಟಮ್ ಹೇಳ್ಯಾರ. ಕೊಲ್ಲೆನಯ್ಯ ಪ್ರಾಣಿಗಳನ್ನು ಕೊಲ್ಲಂಗಿಲ್ಲ, ಯಾಕಂದ್ರೆ ಬಲ್ಲೆನಯ್ಯ ಮುಂದೆ ತೊಡಕೊಂಟೆಂಬುದು. ಆನಂತರ ಕೊಲ್ಲೆನಯ್ಯ ಮೆಲ್ಲೆನಯ್ಯ ಬಾಯಿ ಇಚ್ಛೆಗೆ, ಮೆಲ್ಲೆನಯ್ಯ ಅಂದ್ರೆ ಮಾಂಸ, ಯಾಕೆ ಮೆಲ್ಲೆನಯ್ಯ ಬಾಯಿ ಇಚ್ಛೆಗೆ, ಯಾಕೆ ಬಲ್ಲೆನಯ್ಯ ಮುಂದೆ ತೊಡಕೊಂಟೆಂಬುದು. ಒಲ್ಲೆನಯ್ಯ ಪರಸತಿಯ ಸಂಘವ, ಯಾಕೆ ಬಲ್ಲೆನಯ್ಯ ಮುಂದೆ ತೊಡಕೊಂಟೆಂಬುದು. ಇವನು ಮಾಡಿದ್ರೆ ಮುಂದೆ ನನಗೆ ಕಷ್ಟ ಬರ್ತೈತಿ. ಈಗ ಪ್ರಾಣಿಗಳ ಹಿಂಸೆ ಮಾಡೋದ್ರಿಂದ ಏನಾಗತ್ತಂದ್ರೆ ಮನುಷ್ಯನ ಮನಸ್ಸು ಕ್ರೂರ ಹಾಕ್ಕೊಂತ ಹೋಗ್ಬಿಡ್ತೈತಿ. ಮತ್ತು ಇವನ ಮಾಂಸವನ್ನು ತಿನ್ಕೊಂತ ಹೋಗೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗೈತಿ, ಸಿಕ್ಕಾಪಟ್ಟೆ ಕೊಬ್ಬು ಜಾಸ್ತಿ ಆಗೈತಿ, ಅದರಿಂದ ಹಾರ್ಟ್ ಅಟ್ಯಾಕ್ ಬರ್ತೈತಿ. ಅದು ಮುಂದೆ ಆರೋಗ್ಯ ಸಮಸ್ಯೆ ಹುಟ್ಕೊಂತೈತಿ. ಈ ಪರಸತಿ ಸಂಘ ಮಾಡೋದನ್ನ ಅನೈತಿಕ ವ್ಯವಹಾರ ಮಾಡೋದ್ರಿಂದ ಅವನಿಗೆ ಸಂಸಾರಿಕ ಸಮಸ್ಯೆಗಳು ಭಾಳ ಹುಟ್ಕೊಂತ ಹೋಗ್ತಾವೆ. ಅದಕ್ಕಾಗಿ ಇವನು ಬೇಡ. ಸೋಷಲ್ ಆಸ್ಪೆಕ್ಟ್ದಲ್ಲಿ ನೀನು 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 ಯಾವುದೇ ಕಿರುಕುಳದಿಂದ ಇರಬಾರ್ದು. ನೀವು ಶಾಂತವಾಗಿರ್ಬೇಕಾತಂದ್ರೆ ಇವುಗಳನ್ನು ನೀವು ಮೂರು ಇಟ್ಟು ಅಂದ್ರೆ ಆರೋಗ್ಯದಿಂದ ಸುಖವಾಗಿರ್ತೀವಿ. ಈಗ ನೋಡ್ರಿ, ಈಗ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಇದ್ರು. ಅವರು ಸಿಖ್ರವರು, ಅವರು ಸಣ್ಣಂದಿರ್ತ ಮಾಂಸ ತಿಂತಿದ್ರು. ಅವರು 40-50 ವರ್ಷ ಆದಮ್ಯಾಗ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಬಂತು. ಹಾರ್ಟ್ ಪ್ರಾಬ್ಲಮ್ ಅಂದ್ರೆ ಡಾಕ್ಟ್ರ್ ಹೇಳಿದರು, ನೋಡಿರಿ ಇವತ್ತಿನಿಂದ ಮಾಂಸ ತಿನ್ನೋದು ಬಿಡ್ರಿ, ಕೊಬ್ಬು ಭಾಳ ಆಗೈತಿ ಅಂತ ಆಪ್ರೇಷನ್ ಮಾಡಿದ್ಮ್ಯಾಗ ಹೇಳಿದ್ರು. ಅವರು ಅವತ್ತಿನಿಂದ ಮಾಂಸ ತಿನ್ನೋದು ಬಿಟ್ಟರು. ಮುಂದೆ 90 ಇಯರ್ಸ್ ಮಟ್ಟ ಬದುಕಿದ್ರು ಅವರು. ಯಾಕಂತಂದ್ರೆ ಮಾಂಸ ತಿನ್ನಲಿಲ್ಲ ಅಂದ್ರೆ ಕೊಬ್ಬು ಬೆಳೆಯಂಗಿಲ್ಲ, ಕೊಬ್ಬು ಬೆಳೆಯಲಿಲ್ಲ ಅಂದ್ರೆ ಮನುಷ್ಯ ಹೆಲ್ದಿಯಾಗಿರ್ತಾನೆ. ವೈಜ್ಞಾನಿಕ ಕಾರಣ. ಇದಕ್ಕಾಗಿ ಮಾಂಸ ತಿನ್ನಬೇಡ್ರಿ. ಮತ್ತು ಮಾಂಸ ತಿನ್ನೋದ್ರಿಂದ ಅದು ಅಸಿಡಿಟಿ ಅದು ಇದು ಮತ್ತು ನೀರು ಇದು ತ್ರಾಸಾಗೈತಿ, ಹೊಟ್ಟೆಗೆ ತ್ರಾಸಾಗತ್ತೆ ರೀ, ಕೊಬ್ಬು ಜಾಸ್ತಿ ಆಗೈತಿ, ಮನಸ್ಸು ಚಂಚಲ ಆಗಿ ಉಳಿತೈತಿ. ಮತ್ತು ನಮ್ಮ ಮಾಂಸ ಏನೈತಲ್ರಿ, ನಮ್ಮ ಡೈಜೆಷನ್ ಸಿಸ್ಟಮಿಗೆ ಅದು ಒಗ್ಗಂಗಿಲ್ಲ. ಅದು ನಮ್ಮ ಡೈಜೆಷನ್ ಸಿಸ್ಟಮ್ ಎದಕ್ಕೆ ಒಗ್ಗತೈತಿ ಅಂದ್ರೆ ಬರೀ ವೆಜಿಟೇರಿಯನ್ ಎಷ್ಟೋ ಒಗ್ಗತೈತಿ ಅದು. ಈಗ ಹುಲಿ ಐತಿ, ಹುಲಿ ಡೈಜೆಷನ್ ಸಿಸ್ಟಮ್ ಹೆಂಗೈತಿ ಅಂದ್ರೆ ಮಾಂಸನ ಅದಕ್ಕೆ ಒಗ್ಗತೈತಿ. ನಾವು ಅನ್ನನೇ ಅಂದಕ್ಕೆ ಅದು ಚಪಾತಿ ರೊಟ್ಟಿ ಕೊಟ್ಟಿವಿ ಅಂದ್ರೆ ಅದು ಒಗ್ಗಂಗಿಲ್ಲ, ಜಡ್ಡಿ ಬೀಳ್ತೈತೆ ಅದು. ಆದರೆ ಇದನ್ನು ತಿಂದೂ ಕೆಲವು ಕಡೆ ಬದುಕ್ತದಿರೋಕೆ ಅದು ಪರಿಸರ ಕಾರಣ ಇರ್ಬೋದು. ಪರಿಸರ ಕಾರಣ. ಮತ್ತು ಇನ್ನೊಂದು ಏನಂತಂದ್ರೆ ಅನಿವಾರ್ಯವಾದಂಥ ವ್ಯವಸ್ಥೆ. ಎಲ್ಲಿ ಕೆಲವು ಜಾಗದಾಗ ಕಾಳು ಬೆಳೆಯಂಗಿಲ್ಲ, ವೆಜಿಟೇಬಲ್ ಬೆಳೆಯಂಗಿಲ್ಲ, ಅಲ್ಲೇ ಅನಿವಾರ್ಯ ಎಲ್ಲೋ ಒಂದು ಜೀರೋ ಹಿಮಾಲಯ ಪರ್ವತದಲ್ಲಿ ಏನೂ ಬೆಳೆಯಂಗಿಲ್ಲ, ಅಲ್ಲಿ ಮನುಷ್ಯ ಬದುಕಬೇಕಾಗಿರ್ತೈತಿ. ಅಂತ ಬದುಕುವಂಥ ವ್ಯವಸ್ಥೆಯಲ್ಲಿದ್ದಾಗ ಅನಿವಾರ್ಯವಾಗಿ ಅದು ಮನುಷ್ಯ ಅಡಿವೆ ಒಳಗೆ ಏನೂ ಸಿಗ್ತಿದ್ದಿಲ್ಲ, ಏನು ಸಿಗಂಗಿಲ್ಲ ಅಂದಾಗ ಅವನಿಗೆ ಉತ್ತುದು ಬಿತ್ತುದು ಗೊತ್ತಿದ್ದಿದ್ದಿಲ್ಲ. ಉತ್ತುದು ಬಿತ್ತುದು ಗೊತ್ತಿಲ್ಲದಂಥ ಸಂದರ್ಭದಲ್ಲಿ ಅವೇನು ಮಾಡಿ ಸಿಕ್ಕ ಪ್ರಾಣಿಯನ್ನು ನಾವು ಅದು ಇನ್ನೊಂದು ಹುಲಿ ನೋಡ್ತಿದ್ದ, ಇನ್ನೊಂದು ಅದು ಜಿಂಕೆನ ಬೇಟೆ ಆಡ್ತಿತ್ತು. ಬೇಟೆ ಆಡಿದಾಗ ಅದನ್ನು ಮಾಂಸ ಅದು ತಿಂತಿತ್ತು. ಇವಂಗೂ ಆ ಹುಲಿಗೆ ಹೊಟ್ಟೆ ಹಸ್ತಗಳು ಜಿಂಕೆ ಬೇಟೆ ಇವಂಗೂ ಹೊಟ್ಟೆ ಹಸ್ತಗಳು ಇನ್ನೊಂದು ಯಾವ್ದಾರು ಪ್ರಾಣಿ ಬೇಟೆ ಆಡ್ತಿತ್ತು. ಪ್ರಜ್ಞೆ ಇದ್ದಿದ್ದಿಲ್ಲ. ಯಾವಾಗ ಇದು ಮತ್ತು ಆವಿಷ್ಕಾರ ಹಾಕ್ಕೊಂತ ಬಂತು, ಜೋಳ ಗೋಧಿ ಹಿಂಗೆಲ್ಲ ಎವಲ್ಯೂಷನ್ ಆಯ್ತು. ಅವಾಗ ಅದನ್ನು ಬಿಟ್ಟ ಇದನ್ನು ತಿನ್ನಕತ್ತ. ಅವಾಗ ಅವನಿಗೆ ಅದು ತಿನ್ನೋದ್ರಿಂದ ಅವನಿಗೆ ಮನುಷ್ಯಂದು ಡೈಜೆಷನ್ ಒಂದೇ ಇರ್ತೈತೆ ಅದು. ಮತ್ತು ಅವಂಗೆ ಆಯುಷ್ಯ ಕಡಿಮೆನೇ ಇತ್ತು. ಅವಾಗ ಅವಂಗೆ ಭಾಳ ಆಯುಷ್ಯ ಇರ್ತಿದ್ದಿಲ್ಲ ಅವನಿಗೆ. ಈಗ ಇಷ್ಟಲಿಂಗದ ಪರಿಕಲ್ಪನೆ ತಾವು ಒಂದು ಕಾಡಿಗೆ ಮತ್ತಿಷ್ಟು ವೈಜ್ಞಾನಿಕ ಅಂಶಗಳನ್ನು ಹೇಳಿದ್ರ ಬುದ್ಧಿ. ಇವತ್ತು ಅವೆಲ್ಲ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು, ಅವೆಲ್ಲ ಕೆಮಿಕಲ್ಸನ್ನು ಬಳಸ್ಕೊಂಡು ಇಷ್ಟಲಿಂಗವನ್ನು ತಯಾರು ಮಾಡುವಂಥ ಪದ್ಧತಿ ಇದೆಯಾ? ಅದ್ರ ಬಗ್ಗೆ ಜಾಗೃತಿ ಇದೆಯಾ ನಮ್ಮ ಜನ? ಭಾಳ ಏನೊಂದು ಕರಿ ವಿಗ್ರಹ ಕೊಟ್ಟರೆ ಸಾಕು. ಏನಿಲ್ಲರಿ, ಶುದ್ಧವಾದದ್ದು ಅಂದರೆ ನಾವು ಆಕಳ ಸಗಣಿ ಸುಡ್ತಾರೆ, ಆಕಳ ಸಗಣಿಯಿಂದ ಕುಳ್ಳು ಮಾಡ್ತಾರೆ, ಆಕಳ ಸಗಣಿ ಕುಳ್ಳು ಮಾಡಿ ಸುಡ್ತಾರೆ. ಸುಟ್ಟುಗಳನ್ನ ಅದೇನಾಗಿದೆ ಬೂದಿ ಬರ್ತೈತಿ. ಆ ಬೂದಿ ಚಲೋ ಬೂದಿ ತಳ್ಳಗೆ ಮಾಡಿ ಸೋಸಿ ಎಲ್ಲ ಮಾಡಿ ಆ ಬೂದಿ ಕಾರ್ಬನ್ ರೀ. ಆನಂತರ ಅದರೊಳಗೆ ಗೇರೆಣ್ಣೆ ಅಂತ ಇರ್ತೈತಿ. ಗೇರೆಣ್ಣೆ ಪೂರ್ತಿ ಕಾರ್ಬನ್, ಬಟ್ಟೆ ಇಳಿಸ್ತಾರೆ. ಅದನ್ನು ಬಟ್ಟೆ ಇಳಿಸಿ ಅದ್ರೊಳಗೆ ಹಾಕ್ತಾರೆ, ಆ ಬೂದಿ ಒಳಗೆ ಹಾಕ್ತಾರೆ. ಬೂದಿ ಒಳಗೆ ಹಾಕಿದಾಗ ಕುಟ್ತಾರೆ. ಮತ್ತು ಅದರ ಇಂಗಳಿಕೆ ಅದೆಲ್ಲ ಕಾರ್ಬನ್ ವಸ್ತುನ ಹಾಕ್ತಾರೆ. ಅದ್ರಾಗ ಹಾಕಿ ಅದನ್ನು ತಯಾರು ಮಾಡ್ತಾರೆ. ಅವಾಗ ಎಣ್ಣೆಗಂತಿ ತಯಾರಾಕತ್ತವೆ, ಎಣ್ಣೆಕಂತಿ. ಆನಂತರ ಕೆಲವು ಮಂದಿ ಎಣ್ಣೆಕಂತಿನ ಧರಿಸ್ಕೊತಾರೆ. ಮುಂದೆ ಇನ್ನೊಂದು ಚಲೋ ಕಾರ್ಬನ್, 100% ಚಲೋ ಇದು ಕಾರ್ಬನ್ನ.
ಅದಕ್ಕಿಂತಲೂ ಅಡ್ವಾನ್ಸ್ ಕಾರ್ಬನ್, ಚಲೋ ಕಾರ್ಬನ್, ನೇರವಾಗಿ ಕಾರ್ಬನ್, ಡೈರೆಕ್ಟ್ ಕಾರ್ಬನ್. ಇದು ಡೈರೆಕ್ಟ್ ಕಾರ್ಬನ್ ರೀ. ಗೇರೆಣ್ಣೆನು ಡೈರೆಕ್ಟ್ ಕಾರ್ಬನ್. ಇದಕ್ಕೆ ಇನ್ನೊಂದು ಅಗದಿ ಅದಕ್ಕೆ ಮೆರಕು ಕೊಡುವಂಥ, ಉತ್ತೇಜನ ಕೊಡುವಂಥ ಕಾರ್ಬನ್ ಅಂದ್ರೆ ತುಪ್ಪದ ದೀಪ ಹಚ್ತಾರೆ. ತುಪ್ಪದ ದೀಪ ಹಚ್ಚಿ ಅದ್ರ ಮ್ಯಾಗ ಒಂದು ಡಬ್ಬ ಹಾಕಿಬಿಡ್ತಾರೆ ಒಂದು. ಅವಾಗ ತುಪ್ಪದ ದೀಪದಿಂದ ಒಳಗೆ ಕಾರ್ಬನ್ ಬರ್ತೈತೆ ಅದು. ಆ ಕಾರ್ಬನ್ ತೊಗೊಂಡು ಏನು ಮಾಡ್ತಾರೆ, ಕುಟ್ತಾರೆ. ಅದನ್ನು ಕುಟ್ಟಿ ಇದೇನು ಮೊದಲು ಎಣ್ಣೆ ಕಂತಿದ್ದು ಮಾಡ್ತಾರೆ. ಇದು ಇಷ್ಟು ಇದನ್ನು ಎಣ್ಣೆ ಮೊದಲು ಬೂದಿ ಅದ ಹಾಕಿ ಗೇರೆಣ್ಣೆ ಹಾಕಿ ಹಿಂಗೆ ಉಂಡೆ ಮಾಡ್ತಾರೆ. ಅಂದ್ರೆ ಅದ್ರ ಮ್ಯಾಗ ಇದನ್ನು ಈ ಕಾರ್ಬನ್ ಏನಿರ್ತದೆ ಕೋಟಿಂಗ್ ಕೊಟ್ಬಿಡ್ತಾರೆ. ಅವಾಗ ಫುಲ್ ಕಾರ್ಬನ್ ಏನೂ ಇರಂಗಿಲ್ಲ. ಒಳಗಡೆ ಪೀಠಲಿಂಗ ಇಡ್ತಿದ್ರಲ್ರಿ ಅದ್ರ ಅವಾಗ ಇದ್ದಿದ್ದಿಲ್ಲ ರೀ. ಅದು ಇಷ್ಟ ಇತ್ತದು. ಮುಂದೆ ಅದನ್ನು ಒಳಗೆ ಅದನ್ನು ಪೀಠಗೆ ಇಡೋದು ಅದ್ರ ಅವಶ್ಯಕತೆ ಇಲ್ಲರಿ. ಅಜ್ಜರ್ ಹೇಳ್ತಿದ್ರು ಅವಶ್ಯಕತೆ ಇಲ್ಲ ಅಂತಿದ್ರು ಅವರು. ತಾವು ಈಗ ಏನು ಮಾಡ್ತಾರೆ ಅಂದ್ರೆ, ನಾ ಪೀಠಕ್ಕೆ ಇಡಬೇಡ್ರಿ ಅಂದ್ರೆ ನಾವು ಅದು ಹಿಂದ್ಲಿದ್ದ ಇಟ್ಕೊಂತ ಬಂದಾರ, ಇವ್ರ ಪೀಠಕ್ಕೆ ಬೇಡ ಅಂತ ಮತ್ತೇನು ಪೂಜೆ ಮಾಡೋದು ನಾವು ಅಂತಾರೆ. ಮೇಲೆ ನೀವು ಪೂಜಾ ವಸ್ತು ಅಲ್ಲ ಅದು. ಪೂಜಾ ವಸ್ತು ಅಲ್ಲ. ಏನೋ ಪೀಠಕ್ಕೆ ಇಟ್ಕೊಂತ ಬಂದಾರ, ಮತ್ತು ಅದನ್ನು ಇಟ್ಟರು ಅಷ್ಟ ಬಿಟ್ಟರು ಅಷ್ಟು, ಅದೇನು ಮ್ಯಾಲಿಂದ ಮುಖ್ಯ. ಅದು ಸಾಲಿಡ್ ಕಾರ್ಬನ್ ಅದ ಮುಖ್ಯ. ನಾವು ಪೀಠಕ್ಕೆ ಇಡೋ ಅವಶ್ಯಕತೆ ಇಲ್ಲ. ಇಡ್ತೇನೆ ಅಂದ್ರೆ ತೊಂದರೆ ಇಲ್ಲ, ಅದರದ್ದೇನು ತೊಂದರೆ ಇಲ್ಲ. ಇದು ಒಂದು ಆಯಾಮ ಆಯ್ತು. ಇವತ್ತು ನಾವೆಲ್ಲವನ್ನು ವೈಜ್ಞಾನಿಕವಾಗಿ ಪ್ರೂವ್ ಮಾಡ್ತೀವಿ. ಹಾಗೆ ವೈಜ್ಞಾನಿಕವಾಗಿ ಇಷ್ಟಲಿಂಗ ಪೂಜೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತದೆ ಅಂತ ಹೇಳಲಿಕ್ಕೆ ಸುಲಭವಾದ ಪಠ್ಯಕ್ರಮದ ಅವಶ್ಯಕತೆ ಇದು ಹೆಂಗಿರ್ಬೋದು? ಸುಲಭದ ನಿಜಾಚರಣೆಯ ಮೊದಲನೇ ಹಂತವಾಗಿ. ಈಗ ನೋಡ್ರಿ, ಈಗ ತಿಂತಿನಿ ಮೌನೇಶ್ ಅದಾರ, ಸಜ್ಜುಗಳು ಇದು ಗುಡ್ಡಾಪುರ ದಾನಮ್ಮ ಅದಾಳ, ತಿಂತಿನಿ ಮೌನೇಶ್ ಅದಾರ, ಸಜ್ಜುಗಳು ಇವ್ರು ಯಾರು ಲಿಂಗಾಯತರಲ್ಲ. ಇವರು ತಿಂತಿನಿ ಮನುಷ್ಯ ಪತ್ತಾರು, ಗುಡ್ಡಾಪುರ ದಾನಮ್ಮ ಪತ್ತಾರು, ಏನಂತಾರೆ ಸಜ್ಜುಗಳು ಶಾಣಮಾರು ಕುರುಬ್ರು. ಅಂದ್ರೆ ಇವರು ಬರೀ ಲಿಂಗ ಯೋಗ ಮಾಡ್ಕೊತ ಬಂದ್ರೆ ಇವರು. ಹಂಗೆ ಅದ್ರ ಜೊತೆ ಅತನಿ ಶಿವೆಗಳು, ಯಡಿಯೂರು ಸಿದ್ಧಲಿಂಗೇಶ್ವರು ಅಂತ ಷಣ್ಮುಖ ಜೇವರು, ಷಣ್ಮುಖ ಶಿವೆಗಳು, ಮತ್ತು ಹಾನಗಲ ಗುರುಕುಮಾರ ಸ್ವಾಮಿಗಳು, ವಿಜಯ ಮಹಾಂಶಿಗಳು, ನಮ್ಮ ದೊಡ್ಡ ಅಜ್ಜಾರು, ಘನಮಠ ಶಿವೆಗಳು, ಇವರೆಲ್ಲ ಕೇವಲ ಲಿಂಗ ಯೋಗನ ಮಾಡ್ಯಾರ. ಇವರು ಲಿಂಗ ಯೋಗ ಮಾಡಿ ಇಷ್ಟು ದೊಡ್ಡ ತಪಸ್ವಿಗಳಾದರು. ಇವರೆಲ್ಲ ಗ್ರೇಟ್ ಮೆಡಿಟೇಟರ್ಸ್, ಆದರೆ ಗ್ರೇಟ್ ಪಾಸಿಟಿವ್ ಥಿಂಕರ್ಸ್. ಅವರಿಂದ ಮತ್ತೆ ಎಷ್ಟು ಕಲ್ಯಾಣ ಆಗೈತೆ ರೀ. ಪಾಸಿಟಿವ್ ಥಿಂಕರ್ ಅವರೆಲ್ಲರೂ. ಅವ್ರಿಗೆ ಯಾರ ಬಗ್ಗೆನೂ ದ್ವೇಷ ಹಾಸು ಇದ್ದಿದ್ದಿಲ್ಲ ಅವರಿಗೆ. ಅದು ಪಾಸಿಟಿವ್ ಥಿಂಕರ್ ಅವರು. ಕೋಟಿಗೊಬ್ಬ ಶರಣ ಅನ್ನುವಂಥ ಮಾತು ಇದೆ. ಮತ್ತು ಪಾಸಿಟಿವ್ ಥಿಂಕರಿಗೆ ಕೋಟಿಗೊಬ್ಬ ಶರಣ. ಶರಣ ಇದ್ರ ಪದ ಏನಂದ್ರೆ, ಇದರ ಅರ್ಥ ಈಸ್ ಎ ಪಾಸಿಟಿವ್ ಥಿಂಕರ್ ಇಷ್ಟ, ಮತ್ತೇನಿಲ್ಲ. ದೇವಮಾನವ ಅಂದ್ರೆ ಯಾರಂದ್ರೆ ಪಾಸಿಟಿವ್ ಥಿಂಕರ್. ಆದ್ರೆ ಈ ಲಿಂಗತತ್ವ, ಬಸವ ತತ್ವ ವಚನಗಳಿದ್ದಾಗ ಕೂಡ ಯಾಕೋ ನಮ್ಮ ಮನಸ್ಸುಗಳು ಅಷ್ಟು ವಿಶಾಲ ಇಲ್ಲ ಅಂತ ಒಂದು ಕಡೆ ಅನುಮಾನ ಬರುತ್ತಲ್ಲ. ಅದಕ್ಕೆ ಕಾರಣಗಳು ಏನಿಲ್ಲ? ಕಾರಣ ಏನಿಲ್ಲ, ನಾವು ದಿನ ಪ್ರಾಕ್ಟೀಸ್ ಮಾಡಂಗಿಲ್ಲ ಅಷ್ಟೇ. ಅದನ್ನ ಲಿಂಗ ಯೋಗವನ್ನು ಸರಿಯಾಗಿ ನಾವು ಪ್ರಾಕ್ಟೀಸ್ ಮಾಡಂಗಿಲ್ಲ. ದಿನ ಒಂದು 15 ನಿಮಿಷ ಅದನ್ನು ನಾವು ವ್ಯಾಯಾಮ ಅಂತ ಮಾಡ್ಬೇಕು. ಹೆಂಗೆ ನಮ್ಮ ಶರೀರಕ್ಕೆ ವ್ಯಾಯಾಮ ಬೇಕು, ಹಂಗೆ ನಮ್ಮ ಮನೋವಿಕಾಸಕ್ಕಾಗಿ ಇದು ಬೇಕು. ನಾವು 1 ಗಂಟೆ ವ್ಯಾಯಾಮ ಮಾಡ್ತೇವಿಲ್ಲ ರೀ, ವಾಕಿಂಗ್ ಮಾಡ್ತೇವಿಲ್ಲ. ಹಂಗೆ ನಮ್ಮ ಇದು ದೇಹದ ವಿಕಾಸಕ್ಕಾಗಿ, ದೇಹದ ಆರೋಗ್ಯಕ್ಕಾಗಿ ಅಂತಿದ್ದು. ಮನಸ್ಸಿನ ಆರೋಗ್ಯ, ಮನಸ್ಸಿನ ವಿಕಾಸಕ್ಕಾಗಿ ದೃಷ್ಟಿ ಯೋಗ ಬೇಕು. 15 ನಿಮಿಷ ಬೇಕು, ಮಿನಿಮಮ್ 15 ನಿಮಿಷ ಮಾಡ್ರಿ ಅಂತ ಹೇಳ್ಬೇಕು. ಇದರ ಮ್ಯಾಕ್ಸಿಮಮ್ ಲಿಮಿಟ್ಲಿಂದ ಆಗುವಂತಲ್ಲ, ತಾನ ಕರ್ಕೊಂಡು ಹೋಗತ್ರಿ. ಅದು ಎಷ್ಟೊತ್ತು ಕರ್ಕೊಂಡು ಹೋಗಿ ಗೊತ್ತಿಲ್ಲ. ಒಂದು ಸಲ ನಮ್ಗೆ ಏನು ಅನಿಸ್ತದ್ರ ಬುದ್ಧಿ, ಯಾವುದಾದ್ರೂ ಈ ಥರದ ಯೋಗ ಧ್ಯಾನ ಅದೇ ಒಂದು ನಶೆಯಾಗಿ ಕಾಯಕದಿಂದ ದೂರ ಮಾಡಿದ್ರೆ ಅಪಾಯ ಹೆಂಗೆ? ಇಲ್ಲ, ಈ ಲಿಂಗ ಯೋಗ ಮಾಡೋದ್ರಿಂದ ಏನೈತಲ್ರಿ, ಅದು ನಿಶೆ ಆಗಂಗಿಲ್ಲ. ಲಿಂಗ ಯೋಗ ಮಾಡೋದ್ರಿಂದ ಅರಿವು ಜಾಸ್ತಿ ಬರ್ತದೆ, ಅರಿವು ವಿಕಾಸ ಆಕತಿ. ಅರಿವು ವಿಕಾಸ ಆತಂದ್ರೆ ಕಾಯಕದಿಂದ ವಿಮುಖ ಆಗಂಗಿಲ್ಲ. ಅದಕ್ಕೆ ಹೆಚ್ಚು ಪ್ರಜ್ಞೆ ಬರ್ತೈತಿ, ಕಾಯಕ ಪ್ರಜ್ಞೆ ಜಾಸ್ತಿ ಬರ್ತೈತಿ, ಅವಲಂಬಿತರನ್ನು ಸರಿಯಾಗಿ ನೋಡ್ಬೇಕು ಅನ್ನೋಂಥ ಪ್ರಜ್ಞೆ ಬರ್ತೈತಿ, ಸಾಮಾಜಿಕ ಪ್ರಜ್ಞೆ ಬರ್ತೈತಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಕತಿ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಕತಿ. ಅದಕ್ಕೆ ಅರಿವು ಅಂತಂದ್ರೆ ಇದ್ರ ಅರ್ಥ ಏನು ರೀ? ಅರಿವು ಅಂದ್ರೆ ಎಲ್ಲ ತಾನೇ ಹೆಗಲ ಮ್ಯಾಗ ಹಾಕೊಂಡ್ಬಿಡ್ತಾನೆ, ನಾನು ಮಾಡ್ಬೇಕಿದನ್ನೆಲ್ಲ ಅಂತಂದು. ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದಿಲ್ಲ ಮನುಷ್ಯ ರೀ, ಇನ್ನು ಹೆಚ್ಚು ಜವಾಬ್ದಾರಿತ ವ್ಯಕ್ತಿ ಆಗ್ತಾನೆ. ಈ ಇವತ್ತಿನ ದಿನಗಳಲ್ಲಿ ಬುದ್ಧಿ ಸ್ಟ್ರೆಸ್ಸು, ಒತ್ತಡ ಇದೆಲ್ಲ ಇದೆಯಲ್ಲ, ಇದರ ನಿವಾರಣೆಗಾಗಿ ಇಷ್ಟಲಿಂಗವನ್ನು ಹೆಂಗೆ ಬಳಸ್ಬೋದು? ಮತ್ತು ಇದನ್ನು ಮಾಡ್ಕೊತ ಹೋದೆ ಅಂದ್ರೆ ಸರ ಮನಸ್ಸೆಲ್ಲ ಅವನು ನಮ್ಮ ಬದುಕಿನಲ್ಲಿ ದುಃಖ, ಏನೋ ಅನಿರೀಕ್ಷಿತ ಘಟನೆಗಳು ಬರ್ತಾವೆ. ಅದು ದುಃಖನೂ ನೆಗೆಟಿವ್ ಅದ, ಸ್ಟ್ರೆಸ್ಸು ನೆಗೆಟಿವ್ ಅದ. ಅದನ್ನು ಜಗ್ಗಿ ಹೀರಿ ಒಗೆದು ಬಿಡ್ತೈತೆ ಅದು, ಮತ್ತು ಮನಸ್ಸು ಪ್ರಶಾಂತ ಆಗಿಬಿಡ್ತೈತಿ. ಈಗ ಅರಿಷಡ್ ವರ್ಗಗಳು ಮತ್ತು ದುಃಖವನ್ನು ಮರೆಯುವ ಒಂದು ಸಾಧನ ಅಂತ. ಅರಿಷಡ್ ವರ್ಗಗಳು ನೆಗೆಟಿವ್ಸ್ ಆದ್ರೆ, ದುಃಖನೂ ನೆಗೆಟಿವ್ಸ್ ಅದು. ಮತ್ತು ಇದೆಲ್ಲ ನೆಗೆಟಿವ್ಸ್ ಹೀರ್ಕೊಂಡ್ಮ್ಯಾಗ ಬರೀ ಪಾಸಿಟಿವ್ ಅಷ್ಟೇ. ಮತ್ತು ಮನುಷ್ಯ ತನಗೆ ಒಳ್ಳೇದಾಗಲಿ ಅಂತ ಬಯಸೋದು ತಪ್ಪನ್ರಿ ಬುದ್ಧಿ? ದುಃಖ ಬಂದಾಗ ಯಾಕೆ ದುಃಖ ಪಡಬಾರ್ದು ಅವನು? ಅಲ್ಲ, ಅದೆಲ್ಲವನ್ನು ದುಃಖವನ್ನು ಸಹಿತ ಲಿಂಗಾರ್ಪಿತನ ಮಾಡೋದ್ರಿ. ತಾನು ಲಿಂಗಕ್ಕೆ ಅರ್ಪಿತ ಆಗಿ ಹೋಗ್ಬಿಡ್ತೈತೆ ಅದು. ಆಸೆ ಬಂದರೂ ಲಿಂಗಕ್ಕೆ ಅರ್ಪಿತ ಮಾಡೋದು. ಲಿಂಗಕ್ಕೆ ಅರ್ಪಿತ ಅಂದ್ರೆ ಏನು? ಆ ಟೈಮ್ನಾಗ ಆಸೆ ಬರೋದತ್ತಲ್ರಿ, ಅಲ್ಲಿ ಅರಿವು ಉದಯ ಆಕತಿ. ಅರಿವು ಉದಯಗಳ ಏನು ಮಾಡ್ತೈತಿ? ದುರಾಸೆಯನ್ನು ಕಟ್ ಮಾಡ್ತೈತಿ. ಅದಕ್ಕೆ ಸಂಕಲ್ಪ ಅಂತ ಕರೀತಾರೆ, ಆಸೆ ಅನ್ನಂಗಿಲ್ಲ ಅದಕ್ಕೆ.
ಆ ಸಂಕಲ್ಪದಲ್ಲಿ ಪ್ರೇಯರ್ ಮಾಡ್ತಾರೆ ಅವರು. ಆ ಇಷ್ಟಲ್ಲಿ ಯೂನಿವರ್ಸಲ್ ಎನರ್ಜಿಗೆ ಪ್ರೇಯರ್ ಮಾಡ್ತಾರೆ ಅವರು. ಯೂನಿವರ್ಸಲ್ ಪ್ರೇಯರ್ ಮಾಡಿದಾಗ ಯೂನಿವರ್ಸಲ್ ಎನರ್ಜಿ ಅಲ್ಲಿ ಅನುಗ್ರಹ ಮಾಡ್ತದೆ. ನನಗೆ ಇಷ್ಟಕ್ಕೆ ವಿರುದ್ಧವಾದ ಒಂದು ಘಟನೆ ನನ್ನ ಜೀವನದಲ್ಲಿ ನಡೀತದೆ, ನಾ ಅದರಿಂದ ಭಾಳ ಚಿಂತಿತನಾಗ್ತೀನಿ. ಆವಾಗ ನಾನು ಮಾಡಬೇಕಾದ ಕ್ರಮ ಏನು? ಆವಾಗ ನಾವು ಇಷ್ಟಲಿಂಗವನ್ನು ಹಿಡ್ಕೊಂಡು ನಾವು ಯೋಗ ಮಾಡ್ತಿರ್ತೇವಲ್ಲ, ಆ ಯೋಗದಲ್ಲಿ ಒಂದು ಪ್ರಜ್ಞೆ ಬರ್ತೈತಿ. ಏನು ಪ್ರಜ್ಞೆ ಬರ್ತೈತಿ ಅಂತಂದ್ರೆ, ನನ್ನ ಇಷ್ಟಕ್ಕೆ ವಿರುದ್ಧ ಆದದ್ದಾತು ಅಂದಾಗ ಅಲ್ಲಿ ನಮಗೊಂದು ಅರಿವು ಉದಯ ಆಕತ್ತೆ. ಅಲ್ಲಿ ಏನಂತಂದ್ರೆ, ಯಾವುದೇ ಇವತ್ತಿನ ದಿವಸದಲ್ಲಿ ಏನಾದರೂ ಒಂದು ಇನ್ಸಿಡೆಂಟ್ ನಡಿಬೇಕಾತಂದ್ರೆ ಇಟ್ ಈಸ್ ಅಂಡ್ ವಿಲ್ ಆ್ಯಂಡ್ ವಿಶ್ ಆಫ್ ದಿ ಗಾಡ್. ಒಂದು ಅರಿವು ಉದಯ ಆಕತ್ತೆ ನಮಗೆ. ಅದು ಯಾವುದೇ ಒಂದು ಘಟನೆ ನಡೀಲಿ, ಏನೇ ನಡೀಲಿ, ಅದೆಲ್ಲ ದೇವರ ಇಚ್ಛೆ ಪ್ರಕಾರ ನಡೀತಿ. ದೇವರ ಇಚ್ಛೆ ಅಂದರೆ ಯೂನಿವರ್ಸಲ್ ಎನರ್ಜಿ. ಆ ಯೂನಿವರ್ಸಲ್ ಎನರ್ಜಿ ಇಚ್ಛೆ ಪ್ರಕಾರ ಅಷ್ಟು ನಡೀತೈತಿ. ಅದನ್ನು ಫೇಟ್ ಆ್ಯಂಡ್ ಡೆಸ್ಟಿನಿ ಅನ್ಬೋದಾ? ಇಲ್ಲ, ಅದನ್ನು ನಾವು ಏನು ಮಾಡ್ಬೇಕು, ಏನು ತಾನ ಬರ್ತೈತಿ, ಒಳಗೆ ಉದಯ ಆಕತ್ತೆ ಅದು. ಈಗ ಅದು ನನ್ನ ಮನಸ್ಸಿನ ವಿರುದ್ಧವಾಗಿ ನಡೆದೈತೆ ಅಂದ್ರೆ ಇಟ್ ಇಸ್ ಎನ್ ವಿಲ್ ಆ್ಯಂಡ್ ವಿಶ್ ಆಫ್ ದಿ ಯೂನಿವರ್ಸಲ್ ಎನರ್ಜಿ. ಅದಕ್ಕೆ ಅವನ ಇಚ್ಛಾ ಪ್ರಕಾರ ಆಗೈತೆ, ಆಗಲಿ ಬಿಡಪ್ಪ, ಮನುಷ್ಯ ಶಾಂತ ಆಗಿ ಹೋಗ್ತಲ್ಲಿ. ಹೆಂಗೆ ತಡ್ಕೋಬೇಕು? ತಾನ ತಡ್ಕೊಂತೈತ್ರಿ ಅದು. ತಡ್ಕೊಳ್ಳೋ ಶಕ್ತಿ ನಾವು ತಾನ ಬಂದ ಬಿಡ್ತೈತ್ರಿ ಅದು. ನನಗೆ ಅವನ ಇಚ್ಛಾ ಪ್ರಕಾರ ಆಗೈತೆ, ಅವನ ಮ್ಯಾಗ ನಮ್ಮ ನಂಬಿಕೆ ಇರ್ತೈತಿ. ಯೂನಿವರ್ಸಲ್ ಎನರ್ಜಿ ಅನ್ನೋದ್ರ ಮ್ಯಾಗ ನಂಬಿಕೆ ಇರ್ತೈತಿ. ಅದಕ್ಕೆ ಭಾಳ ಕರುಣಾಮ ಐತಿ. ಯಾವುದು ಯೂನಿವರ್ಸಲ್ ಎನರ್ಜಿ ಇಟ್ ಈಸ್ ಇನ್ ಪಾಸಿಟಿವ್ ಇನ್ ನೇಚರ್. ಅದು ಬಟ್ ವೈ ಇಟ್ ಗಿವ್ಸ್ ಬ್ಯಾಡ್ ಥಿಂಗ್ಸ್ ಟು ಅಸ್? ನೆಗೆಟಿವ್ ಗೊತ್ತಿಲ್ಲ ಅದಕ್ಕೆ. ಪಾಸಿಟಿವ್ ಎನರ್ಜಿ ಇದಕ್ಕೆ ಯೂನಿವರ್ಸಲ್ ಎನರ್ಜಿಗೆ ರೀ, ಯೂನಿವರ್ಸಲ್ ಎನರ್ಜಿಗೆ ನೆಗೆಟಿವ್ ಗೊತ್ತಿಲ್ಲ ಅದಕ್ಕೆ. ಆಲ್ವೇಸ್ ಇಟ್ ಈಸ್ ಇನ್ ಪಾಸಿಟಿವ್ ಇನ್ ನೇಚರ್. ಯಾವತ್ತೂ ಪಾಸಿಟಿವ್ ಆಗಿರ್ತೈತೆ ರೀ. ನಾವು ಅದ್ರ ಕೂಡ ನಾವು ಏನು ಇದು ಹೇಳಿದ್ನಲ್ಲ ನಿಮಗೆ, ಜೀರೋ ಮೈಂಡ್ ಬರ್ತೈತೆ ಅಂತ ಹೇಳಿದ್ನಲ್ಲ ರೀ. ಜೀರೋ ಮೈಂಡ್ನಾಗ ಏನಾಕತ್ತೆ ಅಂದ್ರೆ, ಮನಸ್ಸು ಅನ್ನುವಂಥ ವಸ್ತು ಐತಲ್ರಿ ಅದು. ಈ ಮನಸ್ಸು ಅನ್ನುವಂಥ ವಸ್ತುಗೆ ಸ್ವತಂತ್ರವಾದಂಥ ಅಸ್ತಿತ್ವ ಇಲ್ಲ ಇದಕ್ಕೆ. ಇದು ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಕುಂಡಿರ್ತೈತೆ ರೀ ಹೋಗಿ. ಈಗ ಅದನ್ನು ಚಲೋ ಮೊಬೈಲ್ ತಂದ್ರೆ, 1 ಲಕ್ಷ ರೂಪಾಯಿ ಮೊಬೈಲ್ ತಂದ್ರೆ ಅಂದ್ರೆ ನನಗೆ ತೋರಿಸಿದ್ರೆ ಅಂದ್ರೆ ನನ್ನ ಮನಸ್ಸು ಅದ್ರ ಮ್ಯಾಗ ಕುಂತು ಬಿಡ್ತೈತಿ. ಕುಂತ ಮ್ಯಾಗ ಇದು ಎಲ್ಲಿ ತಂದ್ರಿ, ಎಷ್ಟೊತ್ತಿಗೆ ತಂದ್ರಿ, ಯಾವಾಗ ತಂದ್ರಿ, ಇದ್ರ ಆಪ್ಷನ್ ಏನು ರೀ, ನೀವು ತೊಗೊಂಡು ಅದನ್ನು ವಸ್ತು ತೊಗೊಂಡು ಹೋದ ಮ್ಯಾಗ ಸಹಿತ ಮನಸ್ಸು ಅದ್ರ ಮ್ಯಾಗ ಕುಂತಿರ್ತೈತಿ. ಒಂದು ವಸ್ತುವಿನ ಮೇಲೆ ಕುಂಡಿರ್ತೈತಿ ಮನಸ್ಸು ರೀ. ಒಂದು ವ್ಯಕ್ತಿ ಮೇಲೆ ಕುಂಡಿರ್ತೈತಿ ರೀ ಮನಸ್ಸು ರೀ. ಒಂದು ವ್ಯಕ್ತಿ ಮೇಲೆ. ಈಗ ಅವ್ರೊಬ್ಬ SP ಸಾಹೇಬ್ರನ್ನ ನೋಡಿದ್ವಿ, ನಾನು ಇವನಂಗೆ ಆಗ್ಬೇಕಂತೈತೆ ಅದು. ನಾವು DC ನೋಡಿದ್ವಿ, ನಾನು ಇವನಂಗೆ ಆಗ್ಬೇಕಂತ. ಮಿನಿಸ್ಟರ್ ನೋಡಿದ್ವಿ, ನಾನು ಇವನಂಗೆ ಆಗ್ಬೇಕನ್ನಿಸ್ತೈತೆ ಅದು. ಒಂದು ವ್ಯಕ್ತಿ ಮ್ಯಾಗ ಹೋಗಿ ಕುಂಡಿರ್ತೈತೆ ರೀ. ಅಂದ್ರೆ ಒಂದು ಪ್ರದೇಶದ ಮೇಲೆ ಹೋಗಿ ಕುಂಡಿರ್ತೈತೆ ರೀ. ಒಂದು ಸಬ್ಜೆಕ್ಟ್ ಮ್ಯಾಗ ಹೋಗಿ ಕುಂಡಿರ್ತೈತೆ ರೀ. ಸಬ್ಜೆಕ್ಟ್ ಯಾವ್ದಾರ ಒಂದು ವಿಷಯ, ಅದ್ರ ಮ್ಯಾಗ ವಿಷಯ ಬಂತಂದ್ರೆ ಅದ್ರ ಮೇಲೆ ಹಂಗೆ ವಿಚಾರ ಮಾಡ್ಕೊಂತ ಹೋಗುತ್ತೆ. ಅದೇ ವಿಷಯದ ಮೇಲೆ ವಿಚಾರ ಮಾಡ್ಕೊಂತ ಹೋಗುತ್ತೆ ಅದು. ಅಂದ್ರೆ ಒಂದು ಶಬ್ದದ ಮೇಲೆ ಯಾವ್ದಾದ್ರು ನಮಗೆ ಇನ್ಸರ್ಟ್ ಮಾಡೋ ಶಬ್ದ ಉಪಯೋಗಿಸಿದ್ರಪ್ಪ, ಅದ್ರ ಮ್ಯಾಗ ಚಿಂತನೆ ಚಾಲು ಆಗುತ್ತೆ. ನಮ್ಮನ್ನ ಯಾರು ಹೊಗಳಿದ್ರಪ್ಪ, ಒಂದು ಪದ ಹೊಗಳಿದ್ರು, ಆ ಶಬ್ದ ಆ ಪದದ ಮೇಲೆ, ಆ ಶಬ್ದದ ಮೇಲೇ ಮನಸ್ಸು ಆನಂದ ಪಟ್ಕೊಂತ ಹೋಗಿಬಿಡ್ತೈತೆ ಅದು. ಅದಕ್ಕೆ ಮನಸ್ಸು ಒಂದು ವಿಷಯದ ಮೇಲೆ, ಒಂದು ಶಬ್ದದ ಮೇಲೆ, ಒಂದು ಪ್ರದೇಶದ ಮೇಲೆ, ಒಂದು ವ್ಯಕ್ತಿ ಮೇಲೆ, ಒಂದು ವಸ್ತುವಿನ ಮೇಲೆ ಹಿಂಗೆ ಕುಂಡಿರ್ತೈತೆ ರೀ ಅದು ಮನಸ್ಸು. ನಾವು ಯಾವಾಗ ಜೀರೋ ಮೈಂಡ್ ಆತಲ್ರಿ, ಜೀರೋ ಮೈಂಡ್ ಆದಾಗ, ಇದು ಜೀರೋ ಮೈಂಡ್ ಆಕತ್ತಲ್ಲ, ಇದು ಯೋಗ ಮಾಡ್ತಾ ಜೀರೋ ಮೈಂಡ್ ಆಕತ್ತಲ್ಲ. ಜೀರೋ ಮೈಂಡ್ ಆದಾಗ ವ್ಯಕ್ತಿ, ವಿಷಯ, ಶಬ್ದ, ವಸ್ತು, ಪ್ರದೇಶ ಇವೆಲ್ಲ ಡಿಸಪೇರ್ ಆಗಿಬಿಡ್ತಾವೆ. ಡಿಸಪೇರ್ ಆದಾಗ ಮನಸ್ಸು ಎಲ್ಲಿ ಹೋಗ್ಕೊಂಡಿರ್ಬೇಕು? ಮನಸ್ಸು ಕುಂಡ್ರಕ್ಕೆ ಜಾಗ ಇರೋಂಗಿಲ್ಲ ಅದಕ್ಕೆ ಆಪ್ಷನ್, ಒಂದೇ ಒಂದು ಆಪ್ಷನ್ ಏನಂತಂದ್ರೆ, ಜೀರೋ ಮೈಂಡ್ ಬಂದಾಗ ಆ ಮನಸ್ಸು ಯೂನಿವರ್ಸಲ್ ಎನರ್ಜಿ ಮಿಕ್ಸ್ ಆಗಿಬಿಡ್ತೈತಿ. ಅಲ್ಲಿಗೆ ನೋ ಆಪ್ಷನ್, ಏನೂ ಇರೋಂಗಿಲ್ಲ ಅದಕ್ಕೆ ಕುಂಡ್ರಕ್ಕೆ. ಎಲ್ಲರೂ ಒಂದು ಕಡೆ ಹೋಗಿ ಅದಕ್ಕೆ ಕುಂಡ್ರಬೇಕ್ರೆ ಅದು ಗುಣ ಐತೆ ಅದ್ರ ಮನಸ್ಸಿಂದು. ಎಲ್ಲರೂ ಅವು ಕೊನೆಗೆ ಇವು ಯಾವ ಸಿಗದೇ ಇದ್ದಾಗ ಏನಾಕತ್ತೆ ಅಂದ್ರೆ, ಆ ಲಾಸ್ಟ್ ಸೋರ್ಸ್ ಅದಕ್ಕೆ ಯೂನಿವರ್ಸಲ್ ಎನರ್ಜಿ ಮಿಕ್ಸ್ ಆಗೋಗ್ಬಿಡ್ತೈತಿ. ಯೂನಿವರ್ಸಲ್ ಮಿಕ್ಸ್ ಆದ ಕಾರಣ ಇವು ಯಾವ ಅಂಟುಕೊಳ್ಳಂಗಿಲ್ಲ ನೋಡ್ರಿ ಅದಕ್ಕೆ. ಯೂನಿವರ್ಸಲ್ ಎನರ್ಜಿ ಮಿಕ್ಸ್ ಆತಂದ್ರೆ ಯೂನಿವರ್ಸಲ್ ಎನರ್ಜಿ ಯಾವಾಗಲೂ ಪಾಸಿಟಿವ್ ನೇಚರ್ ಆಗತ್ತೈತೆ. ಹಾಲಿನೊಳಗೆ ಸಕ್ಕರೆ ಬೆರಿತೈತೆ ರೀ. ಹಾಲಿನೊಳಗೆ ಸಕ್ಕರೆ ಬೆರೆತಾಗ ಸಕ್ಕರೆ ಕರಿಗೆ ಹೋಗಿಬಿಡ್ತೈತೆ ರೀ. ಕರಿಗೆ ಹೋದಾಗ ನಾವು ಹಳಕಳಕ್ಕೆ ಸಕ್ಕರೆ ಕೊಡೋಂದ್ರೆ ಸಿಗಂಗಿಲ್ಲ ಸಕ್ಕರೆ. ಅದು ಸಕ್ಕರೆ ಹೋಗಿಬಿಡ್ತೈತೆ ಅದು. ಆದ್ರೆ ಸಕ್ಕರೆ ಹೋಗೈತೆ ಅಂದ್ರೆ ಸಕ್ಕರೆ ಇರಂಗಿಲ್ಲ, ಹಾಲಿನಾಗ ಸಕ್ಕರೆ ಇರ್ತೈತಿ, ಸಿಹಿ ರೂಪದಲ್ಲಿ ಇರ್ತೈತಿ. ಅದು ತನ್ನ ಅಸ್ತಿತ್ವನ ಕಳ್ಕೊಂಡ್ಬಿಡ್ತೈತಿ, ಹಳಕ್ ಅಸ್ತಿತ್ವ ಕಳ್ಕೊಂಡ್ಬಿಡ್ತೈತಿ. ಅವಾಗ ಆ ಸಕ್ಕರೆಗೆ ಯಾವ ಸ್ವರೂಪ ಬಂದಿರ್ತೈತೆ, ಹಾಲಿನ ಸ್ವರೂಪ ಬಂದಿರ್ತೈತಿ. ಹಂಗೆ ಈ ಮನಸ್ಸು ಏನೈತಲ್ಲ ಇದನ್ನೆಲ್ಲ ಕಳ್ಕೊಂಡ್ಬಿಡ್ತೈತಿ, ಗಡಸ್ತನ ಎಲ್ಲ ಕಳ್ಕೊಂಡ್ಬಿಡ್ತೈತಿ. ಎಲ್ಲ ಕಳ್ಕೊಂಡಾಗ ಏನು ಇಲ್ಲದತ್ನಾಗ ಯೂನಿವರ್ಸಲ್ ಮಿಕ್ಸ್ ಆಗೋಗ್ಬಿಡ್ತೈತಿ ರೀ. ಮಿಕ್ಸ್ ಆದಾಗ ಇದಕ್ಕೆ ಯೂನಿವರ್ಸಲ್ ಎನರ್ಜಿ ಸ್ವರೂಪನ ಬಂದ್ಬಿಡ್ತೈತಿ. ಅದ್ರ ಮಿಕ್ಸ್ ಆತಂದ್ರೆ, ಆ ಹಾಲಿನೊಳಗೆ ಮಿಕ್ಸ್ ಆತಂದ್ರೆ, ಸಕ್ಕರೆ ಮಿಕ್ಸ್ ಆತಂದ್ರೆ ಸಕ್ಕರೆ ಸ್ವರೂಪನೇ ಹೆಂಗೆ, ಹಾಲಿನ ಸ್ವರೂಪನೇ ಹೆಂಗೆ ಸಕ್ಕರೆ ಬರ್ತೈತಿ, ಹಂಗೆ ಯೂನಿವರ್ಸಲ್ ಎನರ್ಜಿ ಸ್ವರೂಪನೇ ಈ ಮನಸ್ಸಿಗೆ ಬಂದ್ಬಿಡ್ತೈತಿ. ಅವಾಗ ಆ ಯೂನಿವರ್ಸಲ್ ಎನರ್ಜಿಗೆ ಏನು ಶಕ್ತಿ ಐತಲ್ರಿ, ಆ ಶಕ್ತಿನ ಈ ಮನಸ್ಸಿಗೆ ಬಂದ್ಬಿಡ್ತೈತಿ. ಅದ್ರ ಸ್ವರೂಪನೇ ಆಗಿಬಿಡ್ತೈತಿ ಅದು. ಈಗ ಸಕ್ಕರೆ ಹಾಲಿನ ಸ್ವರೂಪ ಆಗಿಬಿಡ್ತೈತಿ. ಹಂಗೆ ಈ ಮನಸ್ಸು ಯೂನಿವರ್ಸಲ್ ಸ್ವರೂಪ ಅದ್ರ ಮಿಕ್ಸ್ ಆಗಿಬಿಡ್ತೈತಿ. ಅದನ್ನೇ ಶರಣರು ಬಾರದ ಬಪ್ಪದು ತಪ್ಪದು ಅಂದಿರ್ಬೋದು. ಅದು ವಿಲ್ ಆ್ಯಂಡ್ ವಿಶ್ ಆಫ್ ದಿ ಇದು ಏನು ಯೂನಿವರ್ಸಲ್ ಎನರ್ಜಿ ಹೆಂಗೆ ಇಚ್ಛಾ ಪಡ್ತೈತೆ ಅದ್ರ ಪ್ರಕಾರ ಎಲ್ಲ ಇದು ನಡೀತಿರ್ತೈತಿ ರೀ. ನಾವು ಯೂನಿವರ್ಸಲ್ ಎನರ್ಜಿನ ನಂಬಬೇಕು,
ಅದರ ಸಂಕೇತವಾಗಿರುವ ಇಷ್ಟಲಿಂಗವನ್ನು ನಂಬಬೇಕು. ಸರ್, ಯೂನಿವರ್ಸಲ್ ಎನರ್ಜಿಗೆ ಕನೆಕ್ಷನ್ ಕೊಡೋದು ಈ ಬಹಿರಂಗದ ಇಷ್ಟಲಿಂಗ. ನಮ್ಮ ಮನಸ್ಸನ್ನು ಯೂನಿವರ್ಸಲ್ ಎನರ್ಜಿ ಕನೆಕ್ಷನ್ ಮಾಡ್ತದೆ. ಅಂದರೆ ಒಂದು ವಿಜ್ಞಾನ, ಇನ್ನೊಂದು ತಂತ್ರಜ್ಞಾನ. ದಟ್ ಈಸ್ ಯೂನಿವರ್ಸಲ್ ಎನರ್ಜಿ ಈಸ್ ಎ ಸೈನ್ಸ್. ಹೌದ್ರಿ. ಇಷ್ಟಲಿಂಗ ಇಸ್ ಎ ಟೆಕ್ನಾಲಜಿ. ಯಾಕಂದ್ರೆ ಜೀರೋ ಮೈಂಡ್ ಹಾಕ್ಬೇಕದು. ಜೀರೋ ಮೈಂಡ್ ಇದರಿಂದ ಭಾಳ ಸುಲಭ ಆಕತಿ. ಜೀರೋ ಮೈಂಡ್ ಏಕ್ದಮ್ ಟೆಕ್ನಿಕಲ್ ಹೇಳಿದಲ್ಲಿ ಪಾಯಿಂಟ್ ಇಟ್ಕೊಂಡು ಎರಡು ಕಣ್ಣನ್ನು ಪಾಯಿಂಟಿಗೆ ಇಟ್ಬಿಟ್ಟು ಅಂದರೆ ದೌಡ ಅಲ್ಲಿ ಕಣ್ಣು ನಟ್ಟು ಬಿಡ್ತೈತಿ. ನಟ್ಟುಗಳನ್ನ ಏಕ್ದಮ್ ಮನಸ್ಸು ಅಲ್ಲಿಗೆ ಬಂದು ಮನಸ್ಸನ್ನು ಎಲ್ಲೇ ಇರಲಿ ಮನಸ್ಸು ಜಗ್ಗಿ ಬಿಡ್ತೈತಿ. ಜಗ್ಗಿದಗಳನ್ನ ಪೂರ್ತಿ ಬಯಲಾಗೋದು. ಮತ್ತು ಇಷ್ಟು ಸರಳವಾದ ವಿಷಯವನ್ನು ಸರಿಯಾಗಿ ತಿಳಿಸಲಾರದೆ ಜಾತಿ ಲಿಂಗಾಯತರು, ಲಿಂಗಾಯತೇತರಿಗೆ ಇಷ್ಟಲಿಂಗ ತಲುಪುವ ವೇಗ ಕಡಿಮೆ ಐತೆ ಅಂತ ನಮ್ಗೆ ಅನಿಸ್ತತ್ತಲ್ರಿ ಬುದ್ಧಿ. ಅದು ಮತ್ತು ಇದು ಜಾತಿ ಸ್ವರೂಪ ಆತಲ್ರಿ ಲಿಂಗ. ಬಸವಣ್ಣವ್ರಿಗೆ ಜಾತಿ ಸ್ವರೂಪ ಮಾಡಿದ್ದಿಲ್ಲ. ಅಕಸ್ಮಾತ್ ಜಾತಿ ಸ್ವರೂಪ ಮಾಡಿದ್ರೆ ಹರಳೆಯ, ಮಾದರ, ಚೆನ್ನಯ್ಯ, ಗುಡವರ, ಕಕ್ಕಯ್ಯ ಕಟಾಕ್ ಹಾಕಿದ್ದಿಲ್ಲ ಅವ್ರಿಗೆ. ಮತ್ತು ಮೇಷ ಸಂಕವ, ಸುಳೆ ಸಂಕವ ಕಟಾಕ್ ಹಾಕಿದ್ದಿಲ್ಲ. ದಾಸಿ ಮಗನಿಗೆ ಕಟಾಕ್ ಹಾಕಿದ್ದಿಲ್ಲ. ಇದನ್ನು ಒಟ್ಟು ಮನುಷ್ಯರ ಮಾನವ ಜೀವಿ ಕಟ್ಟಬೇಕು. ಇದನ್ನು ಅವ್ನಿಗೆ ನೆಗೆಟಿವ್ ಇರ್ತಾವೆ, ಆ ನೆಗೆಟಿವ್ ಹೋಗಬೇಕು, ಅವ್ನು ಪಾಸಿಟಿವ್ ಬೆಳಿಬೇಕು, ಪಾಸಿಟಿವ್ ಥಿಂಕರ್ ಆಗ್ಬೇಕು. ಅಂದ್ರೆ ಅವನಿಂದ ಜಗತ್ತು ಕಲ್ಯಾಣ ಆಕತಿ, ಅವ ಭೂಮಿ ಸ್ವರ್ಗ ಆಕತಿ. ಇಷ್ಟು ಕಾನ್ಸೆಪ್ಟ್ ಇತ್ತು ಅವ್ರದ್ದು ಬಸವಣ್ಣವ್ರದ್ದು. ಅದಕ್ಕೆ ಇಡೀ ಭೂಮಿನ ಸ್ವರ್ಗ ಆಗ್ಬೇಕಾರೆ ಮನುಷ್ಯ ಪಾಸಿಟಿವ್ ಥಿಂಕರ್ ಆಗಬೇಕು. ಆ ಪಾಸಿಟಿವ್ ಥಿಂಕರ್ ಆಗ್ಬೇಕಾದ್ರೆ ಅವನಲ್ಲಿ ನೆಗೆಟಿವ್ ಹೊರಗೆ ಹೋಗ್ಬೇಕು. ಆ ನೆಗೆಟಿವ್ ಹೊರಗೆ ಹೆಂಗೆ ಕಳಿಸೋದಂತಂದ್ರೆ ಈ ಕಾರ್ಬನ್ ಮನುಷ್ಯ ನೆಗೆಟಿವ್ನ ಹೊರಗೆ ಜಗ್ಗಿ ಬಿಡ್ತೈತಿ. ಅವ್ನು ನೆಗೆಟಿವ್ ಪಾಸಿಟಿವ್ ಅಷ್ಟೇ ಉಳಿತೈತಿ. ಪಾಸಿಟಿವ್ ಬೆಳ್ಕೊಂತ ಹೋಗ್ಬೇಕು.